cloud, right? Yeah, that's right. That's right. Okay. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಲ್ಲ? ಹಾ, ಓಕೆ. ಕೇಳಿಸ್ತಿದೆ ಸರ್. ಫ್ರೈಡೆ ಫೋರಂಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಟ್ಟಿಗೆ ಕಾಮ್ರೇಡ್ ಮೈತ್ರಿ ಕೃಷ್ಣನ್ ಅವರಿದ್ದಾರೆ. ಅವರು AICCTU ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು. AICCTU ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಒಂದು ಸೆಂಟ್ರಲ್ ಟ್ರೇಡ್ ಯೂನಿಯನ್. ಮತ್ತೆ ಮೈತ್ರಿ ಅವರು ನ್ಯಾಷನಲ್ ಲೆವೆಲ್ ಅಲ್ಲಿ ಸೆಕ್ರೆಟರಿ ಆಗಿ ಸಂಘಟನೆಯಲ್ಲಿದ್ದಾರೆ. ಅದ್ರ ಜೊತೆಗೆ ಅವರು ಲೇಬರ್ ಲಾಯರು, ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ಇವತ್ತು ಆಕ್ಚುಲಿ ಒಂದು ಮುಂದೆ ನಾವು ಟಾಪಿಕ್ ತಂದಿರೋದು ಯಾವ್ದಂದ್ರೆ ಶೋಷಿತ ಗುತ್ತಿಗೆ ಕಾರ್ಮಿಕರು, ಘನತೆಯ ವೇತನ ಮತ್ತು ಸಂವಿಧಾನಿಕ ಭರವಸೆ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾಗಿದೆ ಅಂತ. ಈ ಅಸಲು ಕಳೆದ ಒಂದು 4 ಅವರಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆ ಈ ದೇಶದಲ್ಲಿ ಆಗಿದೆ. ಸುಮಾರು ಜನ ನಿಮ್ಗೆ ಗೊತ್ತಿರ್ಬೇಕಿದು. 4 ಲೇಬರ್ ಕೋಡ್ಸ್, ಕಾರ್ಮಿಕ ಸಂಹಿತೆಗಳು ಏನಿತ್ತು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದ್ದು 2019 ಮತ್ತು 2020ರಲ್ಲಿ. ಕಳೆದ 5 ವರ್ಷ ಅದನ್ನು ಜಾರಿಗೆ ತರಬಾರ್ದಂತ ಒಂದು ದೊಡ್ಡ ರೀತಿಯಲ್ಲಿ ಹೋರಾಟಗಳು ಕಾರ್ಮಿಕರು ಮಾಡ್ಕೊಂಡ್ ಬಂದಿದ್ದು. ಸಿಂಪಲ್ ಆದ ಒಂದು ಕಾರಣ ಇದ್ದಿದ್ದೇನೆಂದ್ರೆ ಏನಾದ್ರೂ ಈ ಕೋಡ್ಗಳು ಏನಾದ್ರೂ ಅನುಷ್ಠಾನಕ್ಕೆ ಬಂದ್ರೆ ಕಾರ್ಮಿಕರ ಹಕ್ಕುಗಳನ್ನು ಕುಸಿದು ಹೋಗುವ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತಂತ. ಆದ್ರೆ ಬಹುಶಃ ಬಿಹಾರಿನ ಚುನಾವಣೆ ಏನಾಗಿದೆ ಅದರಲ್ಲಿ ತುಂಬಾನೇ ಒಂದು ರೀತಿಯಲ್ಲಿ ಧೈರ್ಯ ಪಡ್ಕೊಂಡು ಕೇಂದ್ರ ಸರ್ಕಾರ ಈ 4 ಸಂಹಿತೆಗಳನ್ನು ಇವತ್ತು ಮಧ್ಯಾಹ್ನದಿಂದ ಜಾರಿಗೆ ತಂದಿದೆ. ಇದು ದೊಡ್ಡ ರೀತಿಯಲ್ಲಿ ಕಾರ್ಮಿಕರ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಡೆಫಿನೆಟ್ ಆಗಿ ಮೈತ್ರಿ ಅವರು ಇದ್ರ ಬಗ್ಗೆ ತುಂಬಾನೇ ಕೆಲಸ ಮಾಡಿದ್ದಾರೆ. ಅವರು ಬಹುಶಃ ಇವತ್ತಿನ ಒಂದು ಮಾತಲ್ಲಿ ಅದ್ರ ಬಗ್ಗೆನೂ ಅವ್ರು ಮಾತಾಡ್ತಾರೆ. ಸೊ ವಿದೌಟ್ ಮಚ್ ಡಿಲೇ ಕಾಮ್ರೇಡ್ ಮೈತ್ರಿ ಅವರನ್ನು ಮಾತಾಡಕ್ಕೆ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಮತ್ತೆ ಇವತ್ತು ಇಲ್ಲಿ ಸೇರಿರೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆಕ್ಚುಲಿ ಇವತ್ತಿನ ಕಾರ್ಯಕ್ರಮ ಪ್ಲಾನ್ ಆಗಿದ್ದು ನಿನ್ನೆ ಪ್ಲಾನ್ ಆದಾಗ ನಾವು ಯೋಚನೆ ಮಾಡಿದ್ದು ಸಂವಿಧಾನದ ಆಶಯಗಳು ಮತ್ತೆ ಗುತ್ತಿಗೆ ಪದ್ಧತಿ ಮತ್ತೆ ಗುತ್ತಿಗೆ ಪದ್ಧತಿ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಸಂವಿಧಾನದಲ್ಲಿ ಕಾರ್ಮಿಕರು ಇರೋ ಒಂದು ಆಶಯಗಳು ಏನಿದೆ ಅಂತ ಆ ಒಂದು ದೃಷ್ಟಿಯಿಂದ ನಾವು ಇವತ್ತಿನ ಕಾರ್ಯಕ್ರಮ ಯೋಚನೆ ಮಾಡಿದ್ದು. ಆದ್ರೆ ಇವತ್ತು ಕ್ಲಿಫ್ಟನ್ ಹೇಳ್ದಂಗೆ ಈ ಹೊಸ ಲೇಬರ್ ಕೋಡ್ಗಳು ಇವತ್ತಿಂದ ಜಾರಿ ಆಗತ್ತೆ ಅಂತ ನೋಟಿಫಿಕೇಶನ್ ಮಧ್ಯಾಹ್ನ ಬಂದಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಲೇಬರ್ ಕೋಡ್ಗಳಲ್ಲೂ ಏನಿದೆ, ಲೇಬರ್ ಕೋಡ್ ಹೇಗೆ ಇದನ್ನ ಲೇಬರ್ ಕೋಡ್ ಇಂದ ಆಕ್ಚುಲಿ ಆಂಟಿ ವರ್ಕರ್ ಆಂಟಿ ಲೇಬರ್ ಕೋಡ್ ಅಂತ ನಾವು ಏನ್ ನೋಡ್ತೀವಿ, ಅದ್ ಹೇಗೆ ಅದರಿಂದ ಕಾರ್ಮಿಕರಿಗೂ ಏನ್ ಪರಿಣಾಮ ಆಗತ್ತೆ ಅಂತಾನು ನಾವು ನೋಡ್ಬೇಕಾಗತ್ತೆ. ಸೊ ಇವತ್ತು ನಾವು ಮಾತಾಡ್ಬೇಕಾಗಿದೆ ಅಂದ್ರೆ ಆಕ್ಚುಲಿ ತುಂಬಾ ಮುಖ್ಯ ವಿಷಯ. ಅದು ಯಾವ ದಿನ ಈ ಒಂದು ಕೋಡ್ಗಳು ಜಾರಿ ಆಗಿದೆ ಅಂತ ನೋಟಿಫಿಕೇಶನ್ ಬಂದಿದ್ಯೋ ಅವತ್ತು ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಗಮನಿಸ್ಬೇಕು. ಒಂದು ರೀತಿಯಾಗಿ ನಾವು ನೋಡ್ಬೇಕಾಗಿದೆ ಅಂದ್ರೆ ಇದು ಒಂದು ಬ್ಲ್ಯಾಕ್ ಡೇ. ಯಾಕಂದ್ರೆ ಇಷ್ಟು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಏನೇನ್ ಹಕ್ಕುಗಳು ಕಾರ್ಮಿಕರು ಪಡ್ಕೊಂಡಿದಾರೋ ಲೇಬರ್ ಕೋಡ್ಗಳಲ್ಲಿ ಅದನ್ನ ಸಂಪೂರ್ಣವಾಗಿ ಅದ್ರ ಆ ಹಕ್ಕುಗಳನ್ನ ತುಳಿದು ಆ ಹಕ್ಕುಗಳನ್ನ ಒಂಥರ ವಾಪಸ್ ತಗೊಳ್ಳೋ ತರ ಪ್ರಯತ್ನನ ನಾವು ನೋಡ್ತೀವಿ. ಅದು ಇವತ್ತಿಂದ ಜಾರಿ ಆಗಿದೆ ಅಂತ ಹೇಳಿದರೆ ಎಲ್ಲ ಸೆಂಟ್ರಲ್ ಟ್ರೇಡ್ ಯೂನಿಯನ್ಸ್ ಕೂಡ ಒಟ್ಟಿಗೆ ಸೇರಿ ನಾವು ಯಾವುದೇ ಕಾರಣಕ್ಕೆ ಇದನ್ನ ನಾವು ಬಿಡಲ್ಲ, ನಾವು ಇದನ್ನ ತುಂಬಾ ಸೀರಿಯಸ್ ಆಗಿ ಅಪೋಸ್ ಮಾಡ್ಬಿಟ್ಟು ಅದನ್ನ ವಾಪಸ್ ತಗೋಬೇಕು ಅಂತ ನಮ್ಮ ಹೋರಾಟನ ನಾವು ತಗೊಂಡು ಹೋಗ್ತೀವಿ ಅಂತಾನು ಒಂದು ತುಂಬಾ ಸ್ಪಷ್ಟವಾಗಿ ಮೆಸೇಜ್ ಇವಾಗ ಕೊಟ್ಟಿದ್ದಾರೆ. ಈ ಲೇಬರ್ ಕೋಡ್ಗಳಲ್ಲಿ ಏನಿದೆ, ಯಾಕೆ ಇಷ್ಟು ತೊಂದರೆ ಆಗುತ್ತೆ ಅಂತ ಬರಕ್ ಮುಂಚೆ ನಾವು ನಮ್ಮ ಸಂವಿಧಾನದಲ್ಲಿ ಕಾರ್ಮಿಕರ ವರ್ಗಕ್ಕೆ ಇರೋ ಒಂದು ಏನ್ ಆಸ್ಪಿರೇಷನ್ ಇದೆಯೋ ಅದು ಸ್ವಲ್ಪ ನೋಡೋದು ಮುಖ್ಯ ಆಗತ್ತೆ. ನಮ್ಮ ಎಲ್ರಿಗೂ ಗೊತ್ತಿರೋದು ನಮ್ಮ ಸಂವಿಧಾನದಲ್ಲಿ ಅದ್ರದ್ದು ಒಂದು ಮುಖ್ಯ ಗುರಿ ಅಂತ ಏನಿದೆಯೋ ಅದು ಇರೋದು ಸಾಮಾಜಿಕ ಮತ್ತೆ ಆರ್ಥಿಕ ನ್ಯಾಯ ಪ್ರತಿ ಒಬ್ರಿಗೂ ಸಿಕ್ಬೇಕು ಅಂತ. ಅದರಲ್ಲಿ
ಕಾರ್ಮಿಕರಿಗೆ ಸ್ಪೆಸಿಫಿಕ್ ಆಗಿ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ನಾವು ನೋಡಿದ್ರೆ ಸ್ಪೆಸಿಫಿಕ್ ಆಗಿ ಕಾರ್ಮಿಕರು ವರ್ಗಕ್ಕೆ ಸಿಗ್ಬೇಕಾಗಿರೋ ಒಂದು ಮೂಲಭೂತ ಹಕ್ಕುಗಳು ಆ ನಾವು ನೋಡ್ತೀವಿ ಅದರಲ್ಲಿ. ಮತ್ತೆ ನಾವು ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಾವು ಆಫ್ ಸ್ಟೇಟ್ ಪಾಲಿಸಿ ನಾವು ನೋಡ್ಬೇಕಾಗಿದ್ರೆ ಸಂವಿಧಾನದಲ್ಲಿ ಇರೋದು, ಅದರಲ್ಲಿ ಅದು ಆಕ್ಚುಲಿ ಸರ್ಕಾರದ ಯಾವುದೇ ತರದ ಒಂದು ನೀತಿಗಳು ಮಾಡಿದ್ರೆ, ಸರ್ಕಾರ ಯಾವುದೇ ತರದ ಒಂದು ಕಾನೂನುಗಳು ಮಾಡಿದ್ರೆ ಆ ಪ್ರಿನ್ಸಿಪಲ್ಸ್ ನ ಮುಂದೆ ತಗೊಂಡು ಹೋಗೋಕೆ ಮಾಡ್ಬೇಕು ಅಂತ ತುಂಬಾ ಸ್ಪಷ್ಟವಾಗಿದೆ. ನಾವು ಒಂದ್ ಕಡೆ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಾವು ನೋಡಿದ್ರೆ, ಇನ್ನೊಂದ್ ಕಡೆ ಇವಾಗ ಬಂದಿರೋ ಲೇಬರ್ ಕೋಡ್ಸ್ ನಾವು ನೋಡಿದ್ರೆ ನಾವ್ ಏನ್ ನೋಡ್ತೀವಿ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಒಂದ್ ಹೇಳತ್ತಂದ್ರೆ ಅದು ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ಲೇಬರ್ ಕೋಡ್ಸ್ ತಗೊಂಡ್ ಹೋಗಿದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಈ ಸಾಮಾಜಿಕ ಮತ್ತೆ ಆರ್ಥಿಕ ನ್ಯಾಯ ಸಿಕ್ಬೇಕು ಅಂತ ಆ ಏನೇನ್ ಕ್ರಮಗಳು ಮಾಡ್ಬೇಕು ಅಂತ ಒಂದು ಏನ್ ಹೆಜ್ಜೆ ತಗೋಬೇಕು ಅಂತ ಒಂದು ಪಾಯಿಂಟ್ ಸೇರಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದು ಕಾರ್ಮಿಕರಿಗೆ ಘನತೆಯಾದ ಕೆಲಸದ ವಾತಾವರಣ ಸಿಕ್ಬೇಕು, ಡಿಗ್ನಿಫೈಡ್ ಅಂಡ್ ಹ್ಯೂಮೇನ್ ಕಂಡೀಷನ್ಸ್ ಆಫ್ ವರ್ಕ್ ಸಿಕ್ಬೇಕು ಅಂತ ಅದರಲ್ಲಿ ಸ್ಪಷ್ಟವಾಗಿದೆ. ಎರಡನೇದು, ನಾವು ಕನಿಷ್ಠ ವೇತನ ಬಗ್ಗೆ ಮಾತಾಡ್ತೀವಿ, ಎಲ್ರಿಗೂ ಕನಿಷ್ಠ ವೇತನ ಸಿಕ್ಬೇಕು ಅಂತ. ಆದ್ರೆ ಸಂವಿಧಾನದ ಒಂದು ಆಶಯ ಏನಿದೆ ಅಂದ್ರೆ ಎಲ್ರಿಗೂ ಬದುಕುವ ವೇತನ ಸಿಕ್ಬೇಕು ಅಂತ ಒಂದು ಸಂವಿಧಾನದ ಆಶಯ ಇದೆ. ಎಷ್ಟು ಮಟ್ಟಕ್ಕೆ ಸಂವಿಧಾನದಲ್ಲಿ ಕಾರ್ಮಿಕರ ಬಗ್ಗೆ ಅವರ ಮುಖ್ಯ ಇಂಪಾರ್ಟೆನ್ಸ್ ಬಗ್ಗೆ ಎಷ್ಟು ಮಟ್ಟಕ್ಕೆ ಹೇಳ್ತಾರಂತ ನಾವು ನೋಡ್ಬೇಕಂದ್ರೆ, ಅದ್ರಲ್ಲಿ ಅವರು ಯಾವ್ದಾದ್ರು ಒಂದು ಕಾರ್ಖಾನೆಯಲ್ಲಿ, ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲ್ಲ ಆ ಮ್ಯಾನೇಜ್ಮೆಂಟ್ ಅಲ್ಲೂ ಕಾರ್ಮಿಕರ ಪಾರ್ಟಿಸಿಪೇಷನ್ ಇರ್ಬೇಕು ಅಂತ ಸಂವಿಧಾನ ಹೇಳತ್ತೆ. ಸೊ ಸಂವಿಧಾನದ ಒಂದು ಏನಿದೆ, ಎಲ್ರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕು ಅಂತಾನು ಸಂವಿಧಾನದ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಸ್ಪಷ್ಟವಾಗಿರೋದು. ಆ ತರ ಇರ್ಬೇಕಾಗಿದೆ. ಅಂದ್ರೆ ಸಂವಿಧಾನದ ಒಂದು ಗುರಿ ಏನಿದೆ ಅಂದ್ರೆ, ನಮ್ಮ ಸಮಾಜದಲ್ಲಿ ಎಷ್ಟು ಮಟ್ಟಕ್ಕೆ ಅಸಮಾನತೆ ಇದೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ, ಅದನ್ನ ಆ ಅಸಮಾನತೆಯನ್ನ ಮೀರಕ್ಕೆ ಮತ್ತೆ ಎಲ್ರಿಗೂ ಸಾಮಾಜಿಕ ಮತ್ತೆ ಆರ್ಥಿಕ ಸಮಾನತೆ ಸಿಕ್ಬೇಕು ಅಂತ ಏನ್ ಕ್ರಮ ತಗೋಬೇಕು ಅದರ ಪ್ರಕಾರ ನಾವು ಮುಂದುವರಿಸಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ತುಂಬಾ ಸ್ಪಷ್ಟವಾಗಿದೆ. ನಮ್ಗೆಲ್ರಿಗೂ ಗೊತ್ತಿರೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಷಯ ಮಾತಾಡ್ಬೇಕಂದ್ರೆ ಹೇಳ್ತಾರೆ, ಈಗ ರಾಜಕೀಯವಾಗಿ ಎಲ್ರಿಗೂ ಒಂದು ಸಮಾನತೆ ಇದೆ, ಅಂದ್ರೆ ಒಬ್ರಿಗೆ ಒಂದು ವೋಟ್ ಇದೆ. ಆದ್ರೆ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಎಷ್ಟು ಮಟ್ಟಕ್ಕೆ ಅಸಮಾನತೆ ಇದೆ ಅಂತ ನಮ್ಮ ಸಮಾಜದಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದ್ದೀವಿ. ಅದು ಜಾತಿಯಿಂದ ಇರ್ಬೋದು, ಪುರುಷ ಪ್ರಧಾನತೆಯಿಂದ ಇರ್ಬೋದು, ಅದು ಒಂದು ಆರ್ಥಿಕತೆಯಿಂದ ಇರ್ಬೋದು. ಆ ತರ ಇರ್ಬೇಕಾಗಿದೆ. ಅಂದ್ರೆ ಇದನ್ನ ನಾವು ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ನಾವು ಈ ಅಸಮಾನತೆನ ನಾವು ಫೇಸ್ ಮಾಡಿಲ್ಲ ಅಂದ್ರೆ ನಮ್ಮ ಸಮಾಜದಲ್ಲಿ ರಾಜಕೀಯ ಒಂದು ಸಮಾನತೆ ಕೂಡ ಅದಕ್ಕೂ ಕೂಡ ಥ್ರೆಟ್ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಸಂವಿಧಾನ ಈ ಒಂದು ಸಮಾನತೆ ಸಿಕ್ಬೇಕು ಅಂತ ಕ್ರಮ ಸಂವಿಧಾನ ಪ್ರಕಾರ ಸಮಾನತೆ ಸಿಕ್ಬೇಕು ಅಂತ ಕ್ರಮ ತಗೋಬೇಕಾಗಿತ್ತು. ಆದ್ರೆ ನಮ್ಮ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದೀವಿ, ಸಮಾನತೆ ಒಂದು ತರ ಅದಕ್ಕೆ ಯಾವ್ದೇ ತರದ ವ್ಯಾಲ್ಯೂ ಇಲ್ದೇನೆ ಮುಂದೆ ಹೋಗ್ತಾ ಇದೆ. ಇದರಲ್ಲಿ ನಾನು ಇವತ್ತಿನ ಟಾಪಿಕ್ ಇರೋದ್ರಿಂದ ಸ್ಪೆಸಿಫಿಕ್ ಆಗಿ ಗುತ್ತಿಗೆ ಪದ್ಧತಿ ಬಗ್ಗೆ ನಾವು ನಿಮ್ ಮುಂದೆ ಇಡ್ತೀನಿ. ನಮ್ ಜೊತೆ ಇವತ್ತು ಸುಮಾರು ಜನ ಯಾರು ಸೇರ್ಕೊಂಡಿದಾರೋ, ನಮ್ಮ ಬೇರೆ ಬೇರೆ ಕಂಪನಿ ಮತ್ತೆ ಬೇರೆ ಬೇರೆ ಯೂನಿಯನ್ ಮುಖಂಡರು ಸೇರ್ಕೊಂಡಿದ್ದಾರೆ. ಅವರು ಇದ್ರ ಬಗ್ಗೆ ಅವ್ರದೇ ಅನುಭವಗಳು, ಅವ್ರು ಏನ್ ನೋಡಿದ್ದಾರೆ, ಅವ್ರ ಹೋರಾಟಗಳ ಬಗ್ಗೆನೂ ಮಾತಾಡ್ತಾರಂತ ನಾನು ಭಾವಿಸ್ತೀನಿ. ಬಟ್ ಗುತ್ತಿಗೆ ಪದ್ಧತಿನ ನಾವು ನೋಡ್ಬೇಕಾಗಿದ್ರೆ, ಸುಪ್ರೀಂ ಕೋರ್ಟ್ ಹೇಳತ್ತೆ ಗುತ್ತಿಗೆ ಪದ್ಧತಿ ಒಂದು ತರದ ಹೊಸ ತರದ ಜೀತ ಪದ್ಧತಿ. ಈ ಹೊಸದಾಗಿ ಒಂದು ಬಾಂಡೆಡ್ ಲೇಬರ್ ಸಿಸ್ಟಮ್, ನಥಿಂಗ್ ಬಟ್ ಅ ನ್ಯೂ ಫಾರ್ಮ್ ಆಫ್ ಬಾಂಡೆಡ್ ಲೇಬರ್ ಅಂತ ಸುಪ್ರೀಂ ಕೋರ್ಟ್ ಹೇಳತ್ತೆ. ಯಾಕಂದ್ರೆ ಗುತ್ತಿಗೆ ಪದ್ಧತಿ ನಾವು ಎಲ್ಲಾದ್ರೂ ನೋಡಿದ್ರು ಒಂದು ನೆಪ ಅಷ್ಟೇ. ನೆಪ ಇರೋದು ಕಾರ್ಮಿಕರಿಗೆ ಅವ್ರು ಬರ್ಬೇಕಾಗಿರೋ ಹಕ್ಕು ಸಿಗದೆ ಇರೋ ತರ ನೋಡ್ಕೊಳ್ಳೋದು ಒಂದು ನೆಪ. 20 ವರ್ಷ, 25 ವರ್ಷ, 30 ವರ್ಷದಿಂದ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅವ್ರಿಗೆ
ಏನು ಮುಖ್ಯವಾದ ಒಂದು ಕೆಲಸ ಇದೆಯೋ ಅದೇ ಕೆಲಸ ಮಾಡ್ತಾರೆ. ಆ ಒಂದು ಕಂಪನಿದಿರ್ಲಿ, ಇಲ್ಲಾಂದ್ರೆ ಸರ್ಕಾರದಲ್ಲೇ ಇರ್ಲಿ, ಇಲ್ಲಾಂದ್ರೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರ್ಲಿ, ಮುಖ್ಯವಾದ ಒಂದು ಕೋರ್ ಕೆಲಸ ಮಾಡ್ತಾರೆ. ಕೋರ್ ಅಂಡ್ ಎಸೆನ್ಷಿಯಲ್ ಕೆಲಸ ಮಾಡ್ತಾರೆ. ಆದ್ರೂ ಕೂಡ ಅವ್ರನ್ನ ಕಾಯಂ ಕಾರ್ಮಿಕರಂತ ಪರಿಗಣಿಸದೆ ಅವ್ರಿಗೆ ಒಂದು ಲೇಬಲ್ ಏನ್ ಕೊಡೋದಂದ್ರೆ ಕಾಂಟ್ರಾಕ್ಟ್ ವರ್ಕರ್, ಗುತ್ತಿಗೆ ಕಾರ್ಮಿಕರಂತ ಕೊಟ್ಟು ಅವರು ಯಾವುದೇ ತರದ ಒಂದು ಅವ್ರಿಗೆ ಹಕ್ಕುಗಳು ಯಾವುದೇ ತರದ್ದು ಒಂದು ಸಿಕ್ಕಬಾರ್ದು ಅಂತ ಆ ಒಂದು ದೃಷ್ಟಿಯಿಂದ ಈ ಒಂದು ಸಿಸ್ಟಮೇ ಬಂದಿರೋದು. ಇದರಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಸರಿಯಾದ ತರದ ಒಂದು ಸಂಬಳ ತಿಂಗ್ಳಿಗೆ ಬರಲ್ಲ, ಕನಿಷ್ಠ ವೇತನ ಕೊಡಲ್ಲ, ESI PF ಅಂತ ನಾವು ಸಾಮಾಜಿಕ ಭದ್ರತೆ ಅಂತ ಇರ್ಬೇಕು ಅಂತ ಏನ್ ಹೇಳ್ತೀವೋ ಅದು ಸರಿಯಾದ ರೀತಿಯಾಗಿ ಕಟ್ಟಲ್ಲ. ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕೆಲಸದಿಂದ ತೆಗ್ದಾಕ್ತಾರೆ, ನಾಳೆಯಿಂದ ಬರಬಾರ್ದು ಅಂತ ಹೇಳ್ತಾರೆ. ಈ ಗುತ್ತಿಗೆ ಕಾರ್ಮಿಕರ ಜೊತೆ ಸಂಘಟನೆ ಮಾಡೋದು ಎಷ್ಟು ಮಟ್ಟಕ್ಕೆ ಕಷ್ಟ ಅಂದ್ರೆ ಇಲ್ಲಿ ಇಲ್ಲಿ ಸೇರಿರೋರ್ಗೆ ತುಂಬಾ ಅನುಭವ ಇದೆ. ಬಾಯಿ ತೆಗೆದ್ರೆ ನಾಳೆಯಿಂದ ಕೆಲಸ ಬರಬೇಡ ಅಂತ ಹೇಳೋದು ಒಂದು ಪರಿಸ್ಥಿತಿಯಲ್ಲಿ, ಅಂದ್ರೆ ಯಾವುದೇ ತರದ ಒಂದು ಕೆಲಸದ ಭದ್ರತೆ, ಯಾವುದೇ ತರದ ಒಂದು ಜಾಬ್ ಸೆಕ್ಯೂರಿಟಿ ಇಲ್ಲದೆ ಕಾರ್ಮಿಕರು ಈ ಒಂದು ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಒಂದು ತುಂಬಾ ಸ್ಪಷ್ಟವಾಗಿ ನಾವು ಏನ್ ಗಮನಿಸ್ಬೇಕಾಗತ್ತಂದ್ರೆ ಗುತ್ತಿಗೆ ಕಾರ್ಮಿಕರು, ಗುತ್ತಿಗೆ ಪದ್ಧತಿ ಜಾಸ್ತಿ ಎಲ್ಲಿದೆ, ಗುತ್ತಿಗೆ ಕಾರ್ಮಿಕರು ಎಲ್ಲಿಂದ ಬಂದಿದೆ ಅಂದ್ರೆ ಯಾರು ಅಂತ ನಾವು ನೋಡ್ಬೇಕಾಗತ್ತೆ. ಮುಖ್ಯವಾಗಿ ಗುತ್ತಿಗೆ ಪದ್ಧತಿ ಇನ್ಫ್ಯಾಕ್ಟ್ ಶುರುವಾಗಿರೋದು ಈ ಡಿ ಗ್ರೂಪ್ ಮತ್ತೆ ಸಿ ಗ್ರೂಪ್ ಅಂತ ಏನ್ ಕರಿತೀವೋ ಅದರಲ್ಲಿ, ಅಂದ್ರೆ ಸೋ ಕಾಲ್ಡ್ ಅನ್ಸ್ಕಿಲ್ಡ್ ಅಂತ ಏನ್ ಹೇಳ್ತೀವಿ, ಅದ್ ನಿಜವಾಗ್ಲೂ ಅನ್ಸ್ಕಿಲ್ಡ್ ಅಲ್ಲ, ಬಟ್ ಅನ್ಸ್ಕಿಲ್ಡ್ ಕೆಲಸ ಅಂತ ಏನ್ ಕರಿತೀವಿ ಅದರಲ್ಲಿ ಈ ಕೆಲಸ ಯಾರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ಯಾನಿಟೇಷನ್, ಸೆಕ್ಯೂರಿಟಿ, ಹೌಸ್ ಕೀಪಿಂಗ್, ಇದೆಲ್ಲ ಕೆಲಸ ಯಾರು ಮಾಡೋದು? ಮುಖ್ಯವಾಗಿ ಈ ಕೆಲಸ ಮಾಡೋದು ದಲಿತ ಸಮುದಾಯದಿಂದ ಬಂದಿರೋರು, ಶೋಷಣೆ ಒಳಪಟ್ಟಿರೋ ಸಮುದಾಯದಿಂದ ಬಂದಿರೋರು, ಮತ್ತೆ ಮಹಿಳೆಯರು. ಈ ಸಮುದಾಯದಿಂದ ಬಂದಿರೋರೇ ಈ ಕೆಲಸಗಳು ಮಾಡೋದು. ಇದು ಒಂದು ಜಾತಿಗೆ ಸೇರಿದಂತ ಕೆಲಸ ಅಂತ ನಾವು ನೋಡ್ಬೇಕಾಗಿದೆ. ಈ ಕೆಲಸದಲ್ಲಿ ಎಲ್ಲಿ ಆಲ್ರೆಡಿ ಕಾರ್ಮಿಕರು ಶೋಷಣೆ ಪಟ್ಟಿರೋ ಒಂದು ಸಮುದಾಯದಿಂದ ಬಂದಿದ್ದಾರೋ ಅವ್ರಿಗೇನೆ ಈ ಹೊಸತರ ಈ ಒಂದು ನೆಪ ಇರದ ಒಂದು ಪದ್ಧತಿಯಲ್ಲಿ ಇನ್ನು ಶೋಷಣೆ ಆಗ್ತಾ ಇದೆ. ಅಂದ್ರೆ ಯಾರಿಗೆ ಫಸ್ಟ್ ಆಫ್ ಆಲ್ ಆರ್ಥಿಕವಾಗಿ ತುಂಬಾ ಬ್ಯಾಕ್ವರ್ಡ್ ಇದ್ದಾರೆ, ಅವ್ರು ಇಲ್ಲಿ ಬಂದು ಸರಿಗೆ ಸಂಬಳ ಸಿಕ್ಕಿಲ್ಲ, ಕನಿಷ್ಠ ವೇತನ ಸಿಕ್ಕಿಲ್ಲ, ಯಾವುದೇ ತರದ ಭದ್ರತೆ ಇಲ್ಲ ಅಂದ್ರೆ ಆ ಒಂದು ಆರ್ಥಿಕ ಅಸಮಾನತೆ ಏನಿದೆಯೋ ಅದು ಇನ್ನೂ ಜಾಸ್ತಿ ಆಗತ್ತೆ. ಆರ್ಥಿಕ ಒಂದು ತೊಂದರೆಗಳು ಏನಿದೆಯೋ ಇನ್ನೂ ಜಾಸ್ತಿ ಆಗತ್ತೆ. ಅದು ಇನ್ನೂ ಜಾಸ್ತಿ ಆಗಿರೋ ಕಾರಣಕ್ಕೆ ಅವರು ಮಕ್ಕಳಿಗೂ ಶಿಕ್ಷಣ ಸರಿಯಾಗಿ ಕೊಡೋಕಾಗದೆ, ಮತ್ತೆ ಆ ಮಕ್ಕಳು ಕೂಡ ಇದೇ ಒಂದು ಈ ಒಂದು ವೃತ್ತಿಯಿಂದ ಹೊರಗಡೆ ಬರಕ್ಕೆ ಕಷ್ಟ ಆಗ್ಬಿಡತ್ತೆ. ಸೊ ಈ ರೀತಿಯಲ್ಲಿ ಈ ಗುತ್ತಿಗೆ ಪದ್ಧತಿದು ಒಂದು ಏನ್ ಸಿಸ್ಟಮ್ ಇದೆಯೋ ಅದು ಹೇಗೆ ಜಾತಿ ಮತ್ತೆ ಈ ಪಿತೃಪ್ರಧಾನತೆನ ಒಂದು ಸ್ಟ್ರೆಂಥನ್ ಮಾಡತ್ತೆ ಅಂತ ನಾವು ನೋಡ್ಬೇಕು. ಅಂದ್ರೆ ನಾವ್ ಇಲ್ಲಿರೋರು ಎಲ್ರಿಗೂ ಗೊತ್ತಿರತ್ತೆ, 99 ನಿಯೋಲಿಬ್ರಲ್ ಅಜೆಂಡಾ ಯಾವಾಗ ಬಂತು, ಆ ನಿಯೋಲಿಬ್ರಲ್ ಅಜೆಂಡಾ ಭಾಗವಾಗಿ ಈ ಕಾಂಟ್ರಾಕ್ಟ್ ಸಿಸ್ಟಮ್ ನ ಎಲ್ಲಾ ಕಡೆ ಪುಷ್ ಮಾಡಿದ್ದು. ಇವತ್ತು ಇದೇ ನಿಯೋಲಿಬ್ರಲ್ ಅಜೆಂಡಾ ಜಾತಿ ಮತ್ತೆ ಪೇಟ್ರಿಯಾರ್ಕಿನ ಎಷ್ಟು ಮಟ್ಟಕ್ಕೆ ಸ್ಟ್ರೆಂಥನ್ ಮಾಡ್ತಾ ಇದೆ ಅಂತ ನಾವು ನೋಡ್ತಾ ಇದೀವಿ. ಸೊ ನಾವು ಗುತ್ತಿಗೆ ಪದ್ಧತಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಇದು ಬರೀ ನಾವು ಸಿಂಪಲ್ ಆಗಿ ಒಂದು ಲೇಬರ್ ಇಶ್ಯೂ ಅಂತ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ. ಇದನ್ನ ಒಂದು ಹೇಗೆ ಇದರಿಂದ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ನ್ಯಾಯನ ಸಿಗದೇ ಇರೋ ತರ ಒಂದು ಕ್ರಮಗಳು ತಗೋತಾ ಇದ್ದಾರೆ ಅಂತ ನಾವು ನೋಡ್ಬೇಕಾಗತ್ತೆ. ಸುಪ್ರೀಂ ಕೋರ್ಟು ನಾನು ಹೇಳ್ದಂಗೆನೆ ಈ ಗುತ್ತಿಗೆ ಪದ್ಧತಿ ತುಂಬಾ ತಪ್ಪು, ಈ ತರ ಆಗ್ಬಾರ್ದು, ಈ ಒಂದು ಹೊಸ ತರದ ಜೀತ ಪದ್ಧತಿ ಅಂತ ಏನ್ ಹೇಳಿದ್ದಾರೆ. ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ಒಂದ್ 3 ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ. ಅದರಲ್ಲಿ ಅದು ಒಂದು ಜಗ್ಗೋ ವರ್ಸಸ್ ಸ್ಟೇಟ್ ಅಂತ ಇರೋದು, ಇನ್ನೊಂದು ಶ್ರೀಪಾಲ್ ಅಂತ ಒಂದು ಜಡ್ಜ್ಮೆಂಟ್ ಬರುತ್ತೆ. ಈ ಜಡ್ಜ್ಮೆಂಟ್ ಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಏನ್ ಹೇಳ್ತಾರಂದ್ರೆ ಕಾರ್ಮಿಕರಿಗೆ ಇವಾಗ ಹೊಸ ತರದ ನೆಪಗಳು ಇಟ್ಕೊಂಡು ಹೊಸ ತರದ ಒಂದು ಹೆಸರುಗಳು ಕೊಟ್ಟು ಅವ್ರಿಗೆ ಬರ್ಬೇಕಾಗಿರೋ ಹಕ್ಕುಗಳನ್ನ ಕೊಡ್ತಾ ಇಲ್ಲ. ಅದರಲ್ಲಿ ಈ ಗುತ್ತಿಗೆ ಪದ್ಧತಿ ಔಟ್ಸೋರ್ಸಿಂಗ್ ಅಂತ ಏನ್ ಕರಿತೀವಿ ಅದನ್ನು ಮಾಡ್ತಾ ಇದೆ. ಅದನ್ನು ಒಂದು ಕಾರ್ಮಿಕರಿಗೆ ಶೋಷಣೆ ಮಾಡೋದು ಒಂದು ರೀತಿ ಅಷ್ಟೇನೆ. ಕಾರ್ಮಿಕರಿಗೆ ಅವ್ರಿಗೆ ಹಕ್ಕುಗಳು ಸಿಗದೇ ಇರೋ ತರ ನೋಡ್ಕೊಳ್ಳೋದು ಒಂದು ಟ್ಯಾಕ್ಟಿಕ್ ಅಷ್ಟೇನೆ ಅಂತ ಸುಪ್ರೀಂ ಕೋರ್ಟ್ ಹೇಳತ್ತೆ. ಅದ್ರಲ್ಲಿ ಇನ್ನೊಂದು ಏನ್ ಹೇಳತ್ತಂದ್ರೆ ಸುಪ್ರೀಂ ಕೋರ್ಟು ಎಸ್ಪೆಷಲಿ ಸರ್ಕಾರದ ಜವಾಬ್ದಾರಿ ಏನಿದೆ ಅಂದ್ರೆ ಸರ್ಕಾರದಲ್ಲೇ ತುಂಬಾ ಜನ ಗುತ್ತಿಗೆ ಕಾರ್ಮಿಕರಾಗಿದ್ದಾರೆ.
ಸರ್ಕಾರ ಒಂದು ಮಾಡೆಲ್ ಎಂಪ್ಲಾಯರ್ ಇರ್ಬೇಕಾಗಿದ್ರೆ ಅವರು ಈ ತರ ಒಂದು ಫ್ರಾಡ್ಯುಲೆಂಟ್ ಕೆಲಸಗಳು, ಈ ತರ ಒಂದು ಗುತ್ತಿಗೆ ಪದ್ಧತಿ ಅಂತ ಹೆಸರು ಕೊಟ್ಟು ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇರೋದು ಒಂದು ಪ್ರಾಕ್ಟೀಸ್ ಏನಿದೆಯೋ ಅದ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳತ್ತೆ. ಇಷ್ಟೆಲ್ಲ ಆಗ್ತಾ ಇರ್ಬೇಕಂದ್ರೆ ಈ ಒಂದು ಪದ್ಧತಿ ಇಷ್ಟು ಅಂದ್ರೆ ಹೊಸ ತರದ ಜೀತ ಪದ್ಧತಿ, ಅದು ಒಂಥರ ಸ್ಲೇವರಿ ಆಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರದ ಒಂದು ಜವಾಬ್ದಾರಿ ಇದ್ದಿದ್ದು ಈ ಗುತ್ತಿಗೆ ಪದ್ಧತಿನ ನಾವು ಹೇಗ್ ಡೀಲ್ ಮಾಡೋದು, ಗುತ್ತಿಗೆ ಪದ್ಧತಿ ನಿಲ್ಸದ್ ಹೇಗೆ, ಕಾರ್ಮಿಕರಿಗೆ ಘನತೆ ಆದ ಕೆಲಸದ ವಾತಾವರಣ ಹೇಗ್ ಸಿಕ್ಕತ್ತರ ನಾವು ನೋಡ್ಕೊಳ್ಳೋದು, ಸಂವಿಧಾನದಲ್ಲಿ ಇರೋದು ಕಾರ್ಮಿಕರಿಗೆ ಸಿಗ್ಬೇಕಾಗಿರೋ ನ್ಯಾಯ ಹೇಗ್ ಪಡ್ಕೊಳ್ಳೋದು ಅಂತ ನಾವು ನೋಡ್ಬೇಕಾಗಿದ್ರೆ ಅದ್ ಮಾಡದ್ ಬದಲು ನಾವೇನ್ ನೋಡಿದೀವಿ ಅಂದ್ರೆ ಈ ಲೇಬರ್ ಕೋಡ್ಸ್ ಬರುತ್ತೆ. ಈ ಲೇಬರ್ ಕೋಡ್ಸ್ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಈ ಲೇಬರ್ ಕೋಡ್ ಇಂದ ಹೇಗೆ ಕಾರ್ಮಿಕರಿಗೆ ಅವರ ಹಕ್ಕುಗಳನ್ನ ಉಲ್ಲಂಘನೆ ಆಗತ್ತೆ, ಹಕ್ಕುಗಳೇ ಇಲ್ಲದೆ ಇರೋ ತರ ಮಾಡ್ತಾ ಇದಾರೆ ಅಂತ ನಾವು ನೋಡ್ಬೇಕು. ಒಂದು ನಮ್ಗೆಲ್ರಿಗೂ ಗೊತ್ತಿರೋದು ತುಂಬಾನೇ ಮುಖ್ಯವಾದ ಹಕ್ಕು, ಇದಕ್ಕೆ ಕಾರ್ಮಿಕರು ಪ್ರಾಣ ಕೊಟ್ಟಿರೋದು 8 ಅವರ್ ಕೆಲಸ, 8 ಅವರ್ ಅವಧಿ ಮಾತ್ರ ಕೆಲಸ ಮಾಡ್ಬೇಕು ಅಂತ ಏನು ಒಂದು 8 ಅವರ್ ವರ್ಕ್ ಡೇ ಅಂತ ಏನಿತ್ತು ಅದ್ರ ಮೇಲೆನೆ ದಾಳಿ ಆಗಿದೆ ಈ ಲೇಬರ್ ಕೋಡ್ ಅಲ್ಲಿ. ಈ 8 ಅವರ್ ಕೆಲಸ ಏನಿದೆ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಂತ ಲೇಬರ್ ಕೋಡ್ಗಳಲ್ಲಿ ಬರುತ್ತೆ. ಸೊ ಯಾವ ಒಂದು ರೀತಿಯಿಂದ ಯಾವ ಒಂದು ಅಂದ್ರೆ ಮೋಸ್ಟ್ ಬೇಸಿಕ್ ರೈಟ್ ಇಂದ ಒಂದು ಅಟ್ಯಾಕ್ ಆಗಿರೋದು ನಾವು ನೋಡ್ತೀವಿ. ಕಾಂಟ್ರಾಕ್ಟ್ ವರ್ಕರ್ಸ್ ಮತ್ತೆ ಗುತ್ತಿಗೆ ಪದ್ಧತಿ ಸಂಬಂಧಪಟ್ಟಿದ್ದು ಸ್ಪೆಸಿಫಿಕ್ ಆಗಿ ನಾವು ನೋಡ್ಬೇಕಾಗಿದೆ ಅಂದ್ರೆ ಲೇಬರ್ ಕೋಡ್ ಅಲ್ಲಿ ಹೊಸ ಕೋಡ್ಗಳಲ್ಲಿ ಏನ್ ಹಾಕ್ತಾರಂದ್ರೆ ಎಲ್ಲಿ ಕೋರ್ ವರ್ಕ್ ಕೆಲಸ ಮಾಡ್ತಾ ಇದಾರೋ, ಎಸೆನ್ಷಿಯಲ್ ವರ್ಕ್ ಕೋರ್ ವರ್ಕ್ ಕೆಲಸ ಮಾಡ್ತಾ ಇದಾರೋ ಅಲ್ಲಿ ಗುತ್ತಿಗೆ ಪದ್ಧತಿ ಇರಬಾರ್ದು ಅಂತ ಹೇಳ್ತಾರೆ. ಆದ್ರೆ ಒಂದಿಷ್ಟು ಕೆಲಸ ಕೋರ್ ವರ್ಕ್ ಆಗದೇ ಇಲ್ಲ ಅಂತಾನು ಹೇಳ್ತಾರೆ. ಅಂದ್ರೆ ಈ ಕೆಲಸ ಮಾಡೋರು ಯಾವಾಗ್ಲೂ ಗುತ್ತಿಗೆ ಪದ್ಧತಿಯಲ್ಲೇ ಇರ್ಬೇಕು, ಯಾವತ್ತೂ ಗುತ್ತಿಗೆ ಪದ್ಧತಿಯಿಂದ ಕಾಯಮಾತಿ ಆಗ್ಬಾರ್ದು ಅಂತ ಹೇಳ್ತಾ ಇರೋದು ಮೊದಲನೇ ಸತಿ ಕಾನೂನಲ್ಲಿ ಒಂಥರ ಕಾಂಟ್ರಾಕ್ಟ್ ವರ್ಕ್ ನ ಇನ್ಸ್ಟಿಟ್ಯೂಷನಲೈಸ್ ಆಗ್ತಾ ಇದೆ. ಈ ಕೆಲಸ ಮಾಡೋರು ಫಾರ್ ಎವರ್ ಅವರು ಅಂದ್ರೆ ಪರ್ಮನೆಂಟ್ಲಿ ಕಾಂಟ್ರಾಕ್ಟ್ ವರ್ಕರ್ಸ್ ತರ ಆಗ್ಬೇಕು ಅಂತ ಬಂದಿದೆ. ಈ ಯಾವ ಕೆಲಸಗಳನ್ನ ಕೋರ್ ಆಕ್ಟಿವಿಟಿ ಆಗದೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಒಂದು ಸ್ಯಾನಿಟೇಷನ್ ಕೆಲಸ ಅಂದ್ರೆ ಸ್ವೀಪಿಂಗ್, ಕ್ಲೀನಿಂಗ್, ಹೌಸ್ ಕೀಪಿಂಗ್ ಕೆಲಸ ಇದು ಕೋರ್ ವರ್ಕ್ ಅಲ್ಲ ಅಂತಾರೆ. ನಮ್ಗೆಲ್ರಿಗೂ ಗೊತ್ತು ಸ್ವೀಪಿಂಗ್, ಸ್ಯಾನಿಟೇಷನ್, ಹೌಸ್ ಕೀಪಿಂಗ್, ಈ ಕ್ಲೀನಿಂಗ್ ವರ್ಕ್ ಆಗಿಲ್ಲ ಅಂದ್ರೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್, ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ಕೆಲಸ ಮಾಡಕ್ ಸಾಧ್ಯತೆನೇ ಇಲ್ಲ. ಅದೇ ಸ್ಯಾನಿಟೇಷನ್ ವರ್ಕ್ಸ್ ನ ಇಲ್ಲಿ ಇಡ್ತಾರೆ. ಇದ್ರಲ್ಲಿ ನಾವು ತುಂಬಾ ಕ್ಲಿಯರ್ ಆಗಿ ನಾವು ನೋಡ್ಬೇಕಾಗಿರೋದು ನಮ್ಮ ದೇಶದಲ್ಲಿ ಈ ಜಾತಿ ಪದ್ಧತಿಯಿಂದ ಸ್ಯಾನಿಟೇಷನ್ ಕೆಲಸ, ಈ ಕ್ಲೀನಿಂಗ್ ಕೆಲಸ ಇದು ತುಂಬಾ ಕ್ಲಿಯರ್ ಆಗಿ ಒಂದು ಕಾಸ್ಟ್ ಆರ್ಡೆಂಡ್ ಆಕ್ಯುಪೇಷನ್ ಆಗಿದೆ. ಅಂದ್ರೆ ಒಂದು ಜಾತಿ ಸೀಮಿತ ಜನ ಮಾತ್ರ ಮಾಡೋದು, ಬರೀ ದಲಿತ ಸಮುದಾಯದವ್ರು ಮಾತ್ರ ಮಾಡೋದು, ಅವ್ರಿಗೆ ಆಲ್ರೆಡಿ ತುಂಬಾ ಶೋಷಣೆ ಪಟ್ಟಿರೋರು. ಸೊ ಅವರು ಆ ಕೆಲಸ ಕೋರ್ ಕೆಲಸ ಆಗಲ್ಲ ಅಂತ ಹೇಳಿದ್ರೆ ಅವರು ಪರ್ಮನೆಂಟ್ ಆಗಿ ಕಾಂಟ್ರಾಕ್ಟ್ ಕಾರ್ಮಿಕರು ಆಗ್ಬೇಕು ಅಂತ ಒಂದು ರೀತಿಯಲ್ಲಿ ಇದ್ರಲ್ಲಿ ಕಾಣುತ್ತೆ. ಇನ್ನೊಂದು ಏನ್ ಹೇಳ್ತಾರೆ, ವಾಚ್ ಅಂಡ್ ವಾರ್ಡ್ ಅಂದ್ರೆ ಸೆಕ್ಯೂರಿಟಿ ಕೆಲಸ ಮಾಡೋರು ಅವರು ಕೋರ್ ಕೆಲಸ ಮಾಡೋರು ಬರಲ್ಲ ಅಂತ ಹೇಳ್ತಾರೆ. ಕ್ಯಾಂಟೀನ್, ಲೋಡಿಂಗ್ ಅನ್ಲೋಡಿಂಗು, ಕೊರಿಯರು, ಗಾರ್ಡನಿಂಗ್, ಹೌಸ್ ಕೀಪಿಂಗ್, ಈ ತರ 11 ಆಕ್ಟಿವಿಟಿನ ಹೇಳಿ 11 ಆಕ್ಟಿವಿಟಿನ ಲಿಸ್ಟ್ ಔಟ್ ಮಾಡ್ಬಿಟ್ಟು ಇವರು ಕೋರ್ ವರ್ಕ್ ಬರಲ್ಲ ಅಂತ ಹೇಳ್ತಾರೆ. ಇದ್ ಮಾತ್ರ ಅಲ್ಲ, ಗುತ್ತಿಗೆ ಪದ್ಧತಿ ಚೇಂಜ್ ಆಗ್ಬೇಕು ಅಂತ ಒಂದು ಕಾಯ್ದೆ ಏನ್ ಬಂದಿತ್ತು 1970 ಅಲ್ಲಿ, ಕಾಂಟ್ರಾಕ್ಟ್ ಲೇಬರ್ ಅಬಾಲಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್, ಅದು 20 ಜನ ಕಾರ್ಮಿಕರಿದ್ರೆ ಆ ಕಾನೂನು ಅನ್ವಯ ಆಗತ್ತೆ ಅಂತ ಬರುತ್ತೆ. ಅದ್ರಲ್ಲಿ ಇದೆ. ಆ ಒಂದ್ 20 ಜನದ ಇರೋದು ಇವಾಗ 50 ಜನ ಮಾಡಿದ್ದಾರೆ. ಅಂದ್ರೆ ಗುತ್ತಿಗೆ ಪದ್ಧತಿಯಲ್ಲಿ ಇರೋರು ಅಟ್ಲೀಸ್ಟ್ ಅವ್ರಿಗೆ ಸಂಬಳ ಸರಿಯಾಗಿ ಸಿಕ್ಬೇಕು, ಅವ್ರಿಗೆ ಫೆಸಿಲಿಟಿ ಸರಿಯಾಗಿ ಸಿಕ್ಬೇಕು, ಅದಾದ್ರೂ ಸಿಗ್ಬೇಕು ಅಂತ ಈ ಕಾನೂನು ಏನಿತ್ತು 1970 ಅಲ್ಲಿ ಬಂದಿರೋದು, ಅದನ್ನ ಇವಾಗ 20 ಜನ ಅಲ್ಲ 50 ಜನ ಇಂದ ಜಾಸ್ತಿ ಇದ್ರೆ ಮಾತ್ರ ಅದ್ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ 50 ಜನ ಇಂದ ಕಡಿಮೆ ಇದ್ರೆ ಅವ್ರಿಗೆ ಯಾವುದೇ ತರದ ಒಂದು ಕಾನೂನಿನ ಒಂದು ಸೇಫ್ ಗಾರ್ಡ್ ಇಲ್ದೆ, ಯಾವುದೇ ತರದ ಒಂದು ಸೇಫ್ಟಿ ಇಲ್ದೆ ಅವ್ರು ಕೆಲಸ ಮಾಡೋದು ಒಂದು ಪರಿಸ್ಥಿತಿ ಬಂದಿದೆ. ಸೊ ಈ ಲೇಬರ್ ಕೋಡ್ ಹೇಗೆ ಈ ಒಂದು ಜೀತ ಪದ್ಧತಿನ ಮುಂದೆ ತಗೊಂಡು ಹೋಗ್ತಾ ಇರೋದು ಮತ್ತೆ ಒಂಥರ ಕಾನೂನಲ್ಲಿ ಇನ್ಸ್ಟಿಟ್ಯೂಷನಲೈಸ್ ಮಾಡ್ತಾ ಇದೆ ಅಂತ ನಾವು ಈ ಲೇಬರ್ ಕೋಡ್ಸ್ ಅಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ನೋಡ್ತೀವಿ.
ನಾವು ಲೇಬರ್ ಕೋಡ್ ಅಲ್ಲಿ ನೋಡ್ಬೇಕಾಗಿರೋದು ಮುಖ್ಯವಾದಿ ಒಂದು ಕಾರ್ಮಿಕರ ಒಂದು ಮೋಸ್ಟ್ ಬೇಸಿಕ್ ರೈಟ್ ಏನಿದೆ ಅಂದ್ರೆ ಕನಿಷ್ಠ ವೇತನ. ಅಂದ್ರೆ ಇವಾಗ ಕನಿಷ್ಠ ವೇತನ ಯಾರು ಕೇಳ್ತಾರೆ ಅಂದ್ರೆ ಯಾರ್ಗೆ ಒಂದು ಒಗ್ಗಟ್ಟಾಗಿ ಸೇರಿ ಕಲೆಕ್ಟಿವ್ ಆಗಿ ಬಾರ್ಗೇನ್ ಮಾಡಕ್ ಶಕ್ತಿ ಇಲ್ವೋ, ಅಂದ್ರೆ ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕರು ಮತ್ತೆ ಗುತ್ತಿಗೆ ಕಾರ್ಮಿಕರು, ಯಾರ್ಗೆ ಒಂದು ನೆಗೋಷಿಯೇಟಿಂಗ್ ಪವರ್ ಇಲ್ವೋ ಅವ್ರಿಗೆ ಈ ಕನಿಷ್ಠ ವೇತನ ಅನ್ವಯ ಆಗೋದು. ಕನಿಷ್ಠ ವೇತನ ಹೇಗೆ ಹೇಗೆ ಡಿಸೈಡ್ ಆಗ್ಬೇಕು, ಎಷ್ಟು ಕನಿಷ್ಠ ವೇತನ ಆಗ್ಬೇಕು ಅಂತ ಹೇಳಕ್ಕೆ ಸುಮಾರು ಕಮಿಟಿ ರಿಪೋರ್ಟ್ಗಳಿದೆ. ಕಮಿಟಿ ರಿಪೋರ್ಟ್ ಪ್ರಕಾರ ಅವರು ಏನೇನ್ ಫ್ಯಾಕ್ಟರ್ಸ್ ತಗೋಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಏನ್ ಹೇಳ್ತಾರೆ ಅಂದ್ರೆ ಫುಡ್, ಕ್ಲೋದಿಂಗ್, ಶೆಲ್ಟರ್, ಊಟಕ್ಕೆ ಸಿಗ್ಬೇಕಾಗಿರೋದು, ಆಮೇಲೆ ಆಮೇಲೆ ಬಟ್ಟೆಗೆ ಮತ್ತೆ ರೆಂಟ್ ಬಾಡಿಗೆಗೆ ಸಿಗ್ಬೇಕಾಗಿರೋದು ಆಗ್ಬೇಕು ಅಂತ ಹೇಳುತ್ತೆ. ಅದ್ರ ಬಿಟ್ಟು ಮಕ್ಕಳ ಶಿಕ್ಷಣ, ಒಂದು ಇಷ್ಟು ಸೇವಿಂಗ್ಸು ಮತ್ತೆ ಹೆಲ್ತ್ ಎಕ್ಸ್ಪೆಂಡಿಚರು, ಇದ್ರ ಪ್ರಕಾರ ಸುಪ್ರೀಂ ಕೋರ್ಟ್ ಒಂದು ತೀರ್ಪಿದೆ ರೆಪ್ಟಕಾಸ್ ಬ್ರೆಟ್ ಅಂತ. ಅದರಲ್ಲಿ ಇದೊಂದು ಫಾರ್ಮುಲಾ ತರ ಕೊಟ್ಟು ಊಟಕ್ಕೆ ಎಷ್ಟು ಮತ್ತೆ ಬಾಡಿಗೆಗೆ ಎಷ್ಟು ಅಂದ್ರೆ ಗ್ರೌಂಡ್ ಲೆವೆಲ್ಗೆ ಹೋಗ್ಬಿಟ್ಟು ನೋಡ್ಕೊಂಡು ಎಷ್ಟಾಗತ್ತೆ ಅಂತ ಒಂದು ಸ್ಟಡಿ ಮಾಡ್ಬಿಟ್ಟು ಫ್ಯಾಕ್ಚುಯಲಿ ಆ ಒಂದು ಎಕ್ಸರ್ಸೈಸ್ ಆಗಿ ಊಟಕ್ಕೆ, ಕ್ಲೋದಿಂಗ್ಗೆ ಮತ್ತೆ ಮನೆ ಬಾಡಿಗೆಗೆ ತಗೊಂಡು ಆಮೇಲೆ ಅದಕ್ಕೆ ಈ ಒಂದು 20-25%, 45% ಟೋಟಲಿ ಎಜುಕೇಶನ್ಗೆ ಮತ್ತೆ ಬೇರೆ ಆಸ್ಪೆಕ್ಟ್ಸ್ಗೆ ಇನ್ಕ್ಲೂಡ್ ಮಾಡ್ಬೇಕಂತ ಹೇಳ್ತಾರೆ. ನಾವು ಕನಿಷ್ಠ ವೇತನದು ಯಾವ್ದಾದ್ರು ಒಂದು ಪರಿಷ್ಕರಣೆ ನಾವು ನೋಡಿದ್ರೆ, ರಿವಿಷನ್ ನಾವು ನೋಡಿದ್ರೆ, ಇದರಲ್ಲಿ ಮ್ಯಾಕ್ಸಿಮಮ್ ಎಲ್ರಿಗೂ ಗೊತ್ತಿದೆ, ನಾವು ಮ್ಯಾಕ್ಸಿಮಮ್ ಸ್ಪೆಂಡ್ ಮಾಡೋದು ಬಾಡಿಗೆಗೆ, ರೆಂಟ್ಗೆ, ಹೌಸಿಂಗ್ಗೆ, ಬಟ್ಟೆ ಕ್ಲೋದಿಂಗ್ ಇಂದ ಎಲ್ಲಾರ್ದಿಂದ ಜಾಸ್ತಿ ಬಾಡಿಗೆನೆ ಜಾಸ್ತಿ ಆಗಿದೆ. ಈ ಹೊಸ ಕಾಯ್ದೆಯಲ್ಲಿ ಮತ್ತೆ ಅದ್ರ ಅಡಿಯಲ್ಲಿ ಮಾಡ್ತಾ ಇರೋ ಒಂದು ರೂಲ್ಸ್ ಅಲ್ಲಿ ಏನ್ ಹೇಳ್ತಾರಂದ್ರೆ, ಕನಿಷ್ಠ ವೇತನ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಬಾಡಿಗೆದು ಒಂದು ಕಾಂಪೋನೆಂಟ್ ಏನಿದೆಯಲ್ಲ ಅದು ಆನ್ ಫ್ಯಾಕ್ಟ್ಸ್ ರಿಯಾಲಿಟಿ ನಾವು ನೋಡೋದ ಅವಶ್ಯಕತೆ ಇಲ್ಲ. ಊಟಕ್ಕೆ ಮತ್ತೆ ಕ್ಲೋದಿಂಗ್ಗೆ ಒತ್ತಿಗೆ ಸೇರಿ ಅದ್ರದ್ದು 10% ಮಾತ್ರ ಹೌಸಿಂಗ್ಗೆ ಅಂತ ಹಾಕೋಬಹುದು ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್, ಇರ್ಯಾಷನಲ್, ಯಾವುದೇ ತರದ ಒಂದು ರೀಸನ್ ಇಲ್ಲದೆ ಇರೋದು. ಎರಡನೇದು, ಇದರಿಂದ ಕನಿಷ್ಠ ವೇತನ ಕಂಪ್ಲೀಟ್ಲಿ ಕಡಿಮೆ ಬರುತ್ತೆ. ಅಂದ್ರೆ ಇವತ್ತು ಎಷ್ಟು ಕನಿಷ್ಠ ವೇತನ ಇದೆಯೋ ಇದಕ್ಕೆ ಒಂದು 50-60% ಅಷ್ಟೇ ಕನಿಷ್ಠ ವೇತನ ಕ್ಯಾಲ್ಕುಲೇಷನ್ ಆಗೋ ತರ ಇದೆ. ಈ ತರ ಒಂದು ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್ ಮತ್ತೆ ಆಂಟಿ ವರ್ಕರ್ ಆಗಿರೋ ಒಂದು ಪ್ರೊವಿಷನ್ ಬಂದು ಮಿನಿಮಮ್ ವೇಜಸ್ ಮತ್ತೆ ಕನಿಷ್ಠ ವೇತನಕ್ಕೆ ಒಂದು ಅರ್ಥನೇ ಇಲ್ದೇ ಇರೋ ತರ ಒಂದು ಪೊಸಿಷನ್ ಅಲ್ಲಿ ಬಂತ ಇಡತ್ತೆ. ಸೊ ಇದನ್ನ ನಾವು ತುಂಬಾ ಸೀರಿಯಸ್ ಆಗಿ ನೋಡ್ಬೇಕು. ಮತ್ತೆ ಇದ್ರ ಜೊತೆ ಇದ್ ಮಾತ್ರ ಅಲ್ಲ, ಕನಿಷ್ಠ ವೇತನ ಅಂದ್ರೆ ಅದರಿಂದ ಅದರಿಂದ ಕಮ್ಮಿ ಸಿಕ್ಕಿದ್ರೆ ಜೀವನ ಮಾಡಕ್ಕೆ ಕಷ್ಟ ಇರ್ಬೇಕಾಗಿದೆ ಅಂದ್ರೆ ಕೋಡ್ಗಳಲ್ಲಿ ಹೊಸದಾಗಿ ಫ್ಲೋರ್ ವೇಜ್ ಅಂತ ತರ್ತಾರೆ. ಫ್ಲೋರ್ ವೇಜ್ ಅಂದ್ರೆ ಅದರಿಂದ ಕೆಳಗಡೆ ಇರೋದು. ನಮ್ಮ ಸಂವಿಧಾನದಲ್ಲಿ ಎಲ್ಲಿ ಬದುಕುವ ವೇತನ ಬಗ್ಗೆ ಮಾತಾಡೋದು, ಲಿವಿಂಗ್ ವೇಜಸ್ ಸಿಗ್ಬೇಕು ಕಾರ್ಮಿಕರಿಗೆ ಅಂತ ಹೇಳ್ತಾರೆ. ಆದ್ರೆ ನಾವು ಕೋಡ್ಗಳಲ್ಲಿ ಮಿನಿಮಮ್ ವೇಜ್ ಇಂದಾನು ಕಡಿಮೆ ಇರೋ ಒಂದು ವೇಜು, ಫಸ್ಟ್ ಟೈಮ್ ಫ್ಲೋರ್ ವೇಜ್ ಅಂತ ಒಂದು ಕಾನ್ಸೆಪ್ಟ್ ತಂದು, ಅಂದ್ರೆ ಎಲ್ಲ ಮಿನಿಮಮ್ ವೇಜಸ್ ನಾನು ಕಮ್ಮಿ ಮಾಡಕ್ಕೆ ಒಂದು ಹೊಸ ತರದ ಒಂದು ಕಾನ್ಸೆಪ್ಟೇ ತಂದಿದ್ದಾರೆ. ಸೊ ನಾವು ಲೇಬರ್ ಕೋಡ್ಗಳನ್ನ ನಾವು ನೋಡ್ಬೇಕಾಗಿದೆ ಅಂದ್ರೆ ಸಂವಿಧಾನದ ಹಕ್ಕುಗಳನ್ನ ಹೇಗೆ ಉಲ್ಲಂಘನೆ ಮಾಡೋದು, ಕಂಪ್ಲೀಟ್ಲಿ ಆಂಟಿ ಕಾನ್ಸ್ಟಿಟ್ಯೂಷನ್ ಲಾ ಅಂತ ನಾವು ನೋಡ್ಬೇಕು. ಒಂದ್ ಕಡೆ ಕಾರ್ಮಿಕರ ಹಕ್ಕುಗಳನ್ನ ತುಳಿಯೋದು, ಇನ್ನೊಂದ್ ಕಡೆ ಏನಾದ್ರೂ ಅದ್ರ ವಿರುದ್ಧ ಮಾತಾಡಿದ್ರೆ ಅವ್ರಿಗೆ ಕಾರ್ಮಿಕರನ್ನೇ ಒಂದು ಅಪರಾಧಿ ಮಾಡೋದು ಕೆಲಸ ಈ ಲೇಬರ್ ಕೋಡ್ ಮಾಡತ್ತೆ. ಲೀಗಲ್ ಸ್ಟ್ರೈಕ್ ಆಗಿ ಆಸ್ ಎ ಲೀಗಲ್ ಸ್ಟ್ರೈಕ್ ಈ ಕೋಡ್ಗಳು ಬಂದ್ಮೇಲೆ ಮಾಡಕ್ಕಾಗಲ್ಲ. ಸ್ಟ್ರೈಕ್ಗಳು ಮಾಡಿದ್ರೆ ಇಲ್ಲೀಗಲ್ ಆಗೋದ್ ಬಂದ್ರೆ ಪನಿಷ್ಮೆಂಟ್ ತುಂಬಾನೇ ಜಾಸ್ತಿ ಇದೆ. ಸೊ ಒಂದ್ ಕಡೆ ನೀವು ಯಾವ್ದೇ ತರದ ಒಂದು ಹಕ್ಕುಗಳು ಕೊಡ್ತಾ ಇಲ್ಲ, ಇನ್ನೊಂದ್ ಕಡೆ ಯಾವ್ದಾದ್ರು ಹೊರಗಡೆ ಬಂದು ಏನಾದ್ರು ಅವರ ಒಂದು ಒತ್ತಾಯ ಮಾಡಿದ್ರೆ, ಒಂದು ಸ್ಟ್ರೈಕ್ ಮಾಡಿದ್ರೆ, ಒಂದು ಕಾರ್ಮಿಕರ ಜೊತೆ ಇರೋ ಒಂದೇ ಒಂದು ಅಸ್ತ್ರ, ಆ ಸ್ಟ್ರೈಕ್ ನ ಉಪಯೋಗಿಸಿದ್ರೆ ಅದು ಒಂದು ಅಪರಾಧನ ಮಾಡಿರೋದು. ಸೊ ಆಮೇಲೆ ಇದರಲ್ಲಿ ಇನ್ನೊಂದು ಏನ್ ಮಾಡ್ತಾರಂದ್ರೆ ಇನ್ಸ್ಪೆಕ್ಷನ್, ಅಂದ್ರೆ ಯಾವ್ದಾದ್ರು ಕಾನೂನದು ಒಂದು ವ್ಯಾಲ್ಯೂ ಏನಿದೆ, ಎನ್ಫೋರ್ಸ್ಮೆಂಟ್ ಎಷ್ಟಾಗತ್ತೋ ಅದೇ ಅರ್ಧದ್ದು ವ್ಯಾಲ್ಯೂ. ಎನ್ಫೋರ್ಸ್ಮೆಂಟ್ ಕಾರ್ಮಿಕರ ಕಾಯ್ದೆಗಳು ಏನಿದೆ, ಲೇಬರ್ ಇನ್ಸ್ಪೆಕ್ಟರ್ಸ್ ಅಂತ ಯಾರಿದಾರೋ
ಅವರು ಎನ್ಫೋರ್ಸ್ ಮಾಡ್ಬೇಕು. ಈ ಕಾಯ್ದೆ ಆ ಪಾಲನೆ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಿ, ಕಾಯ್ದೆ ಪಾಲನೆ ಆಗ್ತಾ ಇಲ್ಲ ಅಂದ್ರೆ ಕ್ರಮಗಳು ತಗೋಬೇಕಾಗಿದೆ. ಈ ಲೇಬರ್ ಇನ್ಸ್ಪೆಕ್ಟರ್ಸ್ ಸಂಪೂರ್ಣವಾಗಿ ಅವರ ಒಂದು ಶಕ್ತಿಗಳನ್ನ, ಅವರ ಪವರ್ಸ್ ನ ಕಂಪ್ಲೀಟ್ಲಿ ತೆಗೆದ್ಬಿಟ್ಟು ವಿದೌಟ್ ಪರ್ಮಿಷನ್, ವಿದೌಟ್ ಅಂದ್ರೆ ಪ್ರಯರ್ ಇನ್ಫಾರ್ಮೇಶನ್, ಯಾವುದೇ ತರದ ಒಂದು ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಆಗದಿರೋ ತರ ಒಂದು ಈ ಕೋಡ್ಗಳಲ್ಲಿ ನಾವು ನೋಡ್ತೀವಿ. ಸೊ ನಾವು ಈ ಕೋಡ್ ನಾವು ನೋಡ್ಬೇಕಂದ್ರೆ ಎಲ್ಲಾ ದೃಷ್ಟಿಯಿಂದನೂ ಅವ್ರಿಗೂ ಅದು ಕಾರ್ಮಿಕರ ವಿರುದ್ಧ ಆ ಕಾರ್ಮಿಕರ ಹಕ್ಕುಗಳನ್ನ ವಾಪಸ್ ತಗೊಳ್ಳೋ ತರ ಈ ಒಂದು ಕೋಡ್ಗಳು ಬಂದಿದೆ. ಸೊ ಇದು ನಾವು ತುಂಬಾ ಸೀರಿಯಸ್ ಆಗಿ ನಾವು ಪರಿಗಣಿಸ್ಬೇಕಾಗತ್ತೆ. ನನ್ನ ಇನ್ನು ಎರಡು ಪಾಯಿಂಟ್ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಒಂದು, ಈ ಕೋಡ್ಗಳ ಹಿಂದೆ ಏನಿದೆ ಅಂತ ನಾವು ನೋಡ್ಬೇಕಂದ್ರೆ, ಈ ವರ್ಷ ಕೇಂದ್ರ ಸರ್ಕಾರ ಒಂದು ನ್ಯಾಷನಲ್ ಲೇಬರ್ ಪಾಲಿಸಿ, ಶ್ರಮ್ ಶಕ್ತಿ ಅಂತ ಪಾಲಿಸಿ ಅಂತ ಒಂದು ನೀತಿ ಅಂತ ತರತ್ತೆ. ಅದರಲ್ಲಿ ಅವ್ರು ಏನ್ ಹೇಳ್ತಾರಂದ್ರೆ, ನಾವು ಕಾರ್ಮಿಕರ ಶ್ರಮನ ಮತ್ತೆ ಲೇಬರ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಮನುಸ್ಮೃತಿಯಿಂದ ನಾವು ಅರ್ಥ ಮಾಡ್ಕೋಬೇಕು. ಮನುಸ್ಮೃತಿಯಲ್ಲಿ ಇದು ಶ್ರಮ ಏನಿದೆಯೋ ಬರೀ ಒಂದು ಕೂಲಿ ಮಾಡ್ಕೊಳ್ಳೋ ಒಂದು ಲೈವ್ಲಿಹುಡ್ ಪ್ರಶ್ನೆ ಮಾತ್ರ ಅಲ್ಲ, ಇದು ಒಬ್ಬೊಬ್ರದ್ದು ಧರ್ಮದ ಭಾಗವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಈ ನೀತಿ, ಈ ಪಾಲಿಸಿಯಲ್ಲಿ ಮನುಸ್ಮೃತಿಯಿಂದ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಮನುಸ್ಮೃತಿಯಿಂದ ನಾವು ಒಂದಿಷ್ಟು ನಾವು ಹೇಗ್ ಮುಂದೆ ಹೋಗ್ತೀವಿ ಅಂತ ನಾವು ಯೋಚನೆ ಮಾಡ್ಬೇಕು ಅಂತ ಪಾಲಿಸಿಯಲ್ಲಿ ಇದೆ. ಮನುಸ್ಮೃತಿಯಲ್ಲಿ ಏನಿದೆ, ಮನುಸ್ಮೃತಿನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನಮ್ಗೆ ಎಲ್ರಿಗೂ ಗೊತ್ತಿರೋ ವಿಷಯ. ಅಂದ್ರೆ ನಮ್ಮ ಮುಂದೆ ಇವಾಗ ಇರೋ ತುಂಬಾ ಓಪನ್ ಆಗಿ ನ್ಯಾಷನಲ್ ಲೇಬರ್ ಪಾಲಿಸಿ ಡ್ರಾಫ್ಟ್ ಅಲ್ಲಿ ಈ ಮನುಸ್ಮೃತಿನ ನಾವು ಹೇಗೆ, ಆ ಮನುಸ್ಮೃತಿಯಲ್ಲಿರೋ ಮೌಲ್ಯಗಳನ್ನ ನಾವು ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಅಂತ ಅವ್ರು ಹೇಳ್ತಾ ಇದಾರಂದ್ರೆ, ಇದನ್ನ ಇವತ್ತು ನಾವು ನಮ್ಮ ಮುಂದೆ ಇರೋದು ಚಾಲೆಂಜು. ಒಂದ್ ಕಡೆ ಈ ಲೇಬರ್ ಕೋಡು ಮನುಸ್ಮೃತಿಯ ಭಾಗವಾಗಿ ಸಂವಿಧಾನದ ವಿರುದ್ಧ ಕ್ರಮಗಳನ್ನ ತಗೊಂಡು ಮುಂದೆ ಹೋಗ್ತಾ ಇದೆ. ಸೊ ನಮ್ಮ ಮುಂದೆ ಇರೋ ಚಾಲೆಂಜು, ಒಂದ್ ಕಡೆ ಈ ಲೇಬರ್ ಕೋಡ್ಗಳು, ಈ ಮನುಸ್ಮೃತಿ, ಈ ಹಿಂದುತ್ವದ ಒಂದು ಅಜೆಂಡಾ ಇದೆ ಅಂದ್ರೆ, ಇನ್ನೊಂದ್ ಕಡೆ ನಮ್ಮ ಸಂವಿಧಾನದ ಆಶಯಗಳಿದೆ. ನಾವು ಇವಾಗ ಈ ಲೇಬರ್ ಕೋಡ್ನ ಬರೀ ಕಾರ್ಮಿಕರಿಗೆ ಮಾತ್ರ ತೊಂದರೆ ಆಗೋದು, ಕಾರ್ಮಿಕರಿಗೆ ಮಾತ್ರ ಇದರಿಂದ ಸಮಸ್ಯೆ ಆಗೋದು ಅಂತ ನಾವು ನೋಡ್ದೆ, ಈ ಒಂದು ಇಶ್ಯೂನ ನಾವು ಸೀರಿಯಸ್ ಆಗಿ ಒಂದು ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಮತ್ತೆ ರಾಜಕೀಯವಾಗಿ ರಾಜಕೀಯ ಪ್ರಶ್ನೆ ಅಂತ ನಾವು ನೋಡಿಲ್ಲ ಅಂದ್ರೆ, ಅದು ನಾವು ತಪ್ಪು ಮಾಡ್ತಾ ಇದೀವಿ. ಇದನ್ನ ನಾವು ತುಂಬಾ ಇದರಿಂದ ಸಮಾಜದಲ್ಲಿ ಅಸಮಾನತೆ ಜಾಸ್ತಿ ಆಗತ್ತೆ. ಇದರಿಂದ ಸಮಾಜದ ಒಂದು ಕಂಪ್ಲೀಟ್ ಫ್ಯಾಬ್ರಿಕೇ ಚೇಂಜ್ ಆಗತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡು ಇದನ್ನ ನಾವು ಹೇಗ್ ವಿರೋಧಿಸ್ತೀವಿ, ನಾವು ಹೇಗೆ ಸಂವಿಧಾನನ ನಾವು ಎತ್ ಹಿಡಿತೀವಿ ಅಂತ ನಮ್ಮ ಮುಂದೆ ಇರೋ ಪ್ರಶ್ನೆ. ಸೊ ಇದು ಬರೀ ಒಂದು ಲೇಬರ್ ಕೋಡ್ ಅಂತ ನಾವು ಮಾತ್ರ ನೋಡ್ದೆ, ಇದನ್ನ ಸಂವಿಧಾನದ ಮೇಲೆ ಆಗ್ತಾರ ಒಂದು ದಾಳಿ ಅಂತ ಅರ್ಥ ಮಾಡ್ಕೊಂಡು ಸಂವಿಧಾನನ ನಾವು ಹೇಗೆ ರಕ್ಷಿಸುತ್ತೀವಿ ಅಂತ ನಮ್ಮ ಮುಂದೆ ಪ್ರಶ್ನೆ ಇರೋದು. ನಾವು ನೋಡಿದೀವಿ, ಆಂಟಿ ಫಾರ್ಮರ್ಸ್ ಆಕ್ಟ್ ತಗೊಂಡ್ ಬಂದಾಗ ರೈತರ ಒಂದು ಹೋರಾಟಗಳಿಂದ ಅದೇ ಕಾನೂನ ವಾಪಸ್ ತಗೋಬೇಕಾಗಿತ್ತು ಅವ್ರಿಗೆ. ಬೇರೆ ಅಂದ್ರೆ ಯಾವಾಗ ಜನ ನಿಂತಿದ್ದಾರೋ, ಜನ ವಿರೋಧಿ ಏನ್ ತರಕ್ ಪ್ರಯತ್ನಗಳು ಮಾಡ್ತಾ ಇದಾರೋ ಅದನ್ನ ವಾಪಸ್ ತಗೊಳ್ಳೋದು ಒಂದು ಪರಿಸ್ಥಿತಿ ಬಂದಿದೆ. ಸೊ ನಮ್ಮ ಮುಂದೆನೂ ಇರೋದು ಇದೇ ಪ್ರಶ್ನೆ. ನಾವು ಇವಾಗ ಸೆಂಟ್ರಲ್ ಟ್ರೇಡ್ ಯೂನಿಯನ್ಸ್ ಇರೋದು ನಾವು ಹೋರಾಟ ಮುಖಾಂತರ ಇದನ್ನ ನಾವು ಮಾಡ್ತೀವಿ ಅಂತ. ಇದ್ರ ಭಾಗವಾಗಿ ಇನ್ಫ್ಯಾಕ್ಟ್ ನಮ್ಮ AICCTU ಇಂದ 27ನೇ ತಾರೀಕು ಕೂಡ ಒಂದು ಹೋರಾಟ ಇದೆ. ಅದರಲ್ಲಿ ನಾವು ಗುತ್ತಿಗೆ ಪದ್ಧತಿ ತೆಗಿಬೇಕು, ಕನಿಷ್ಠ ವೇತನ ಮಿನಿಮಮ್ ಆಗಿ 42,000 ಮಾಡಬೇಕು, ಹಾಗೂ ಈ 4 ಲೇಬರ್ ಕೋಡ್ ತುಂಬಾ ಮುಖ್ಯವಾಗಿ ವಾಪಸ್ ತಗೋಬೇಕು ಅಂತಾನು ನಮ್ಮ ಹೋರಾಟ ಮುಂದೆ ಇದೆ. ಆದ್ರೆ ಈ ಪ್ರಶ್ನೆ ಪ್ರತಿಯೊಬ್ಬರ ಮುಂದೆನೂ ಇದೆ, ಬರೀ ಕಾರ್ಮಿಕರು ಮಾತ್ರ ಅಲ್ಲ, ಎಲ್ರದ್ದು ಜವಾಬ್ದಾರಿ ಇರೋದು ಈ ಸಂವಿಧಾನದ ವಿರುದ್ಧ ಏನು ಕ್ರಮ ತಗೋತಾ ಇದ್ದಾರೋ ಅದನ್ನ ನಿಲ್ಸೋದು, ಮತ್ತೆ ಸಂವಿಧಾನದ ಮೌಲ್ಯಗಳನ್ನ ಮುಂದೆ ತಗೊಂಡು ಹೋಗಕ್ಕೆ ನಮ್ಮ ಒಂದು ಕೆಲಸನ ನಾವು ಮುಂದೆ ತಗೊಂಡು ಹೋಗ್ಬೇಕಾಗತ್ತೆ. ಸೊ ನಾನು ಇಷ್ಟು ನಿಮ್ ಮುಂದೆ ಇಟ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಸಾರಿ, ನಾನು ಏನಾದ್ರು ಜಾಸ್ತಿ ಟೈಮ್ ತಗೊಂಡಿದ್ರೆ. ತುಂಬಾ ಧನ್ಯವಾದಗಳು ಮೈತ್ರಿ ಅವ್ರಿಗೆ.
ತುಂಬಾ ಸ್ಪಷ್ಟವಾಗಿ ಆ, ದುಡಿಯುವ ವರ್ಗದ ಮುಂದೆ ಇರುವ ಒಂದು ಸವಾಲುಗಳು, ಅದರಲ್ಲಿ ವಿಶೇಷವಾಗಿ ಗುತ್ತಿಗೆ ಕಾರ್ಮಿಕರು ಮತ್ತೆ ಬರೋ ದಿನಗಳಲ್ಲಿ ಅವ್ರು ಮಾಡ್ಬೇಕಾಗಿರೋ ಹೋರಾಟಗಳ ಬಗ್ಗೆ ಅವರು ತುಂಬಾ ದೀರ್ಘವಾಗಿ ಅದನ್ನು ಮಾತಾಡಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಎಲ್ಲರೂ ಮಾತಾಡೋಕ್ಕಿಂತ, ಪ್ರಶ್ನೆಗಳು ಕೇಳೋಕ್ಕಿಂತ ಮುಂಚೆ ನಮ್ಮೊಟ್ಟಿಗೆ ವಿಜಯ್ ಕುಮಾರ್ ಅಂತ ಇದ್ದಾರೆ. ವಿಜಯ್ ಕುಮಾರ್ ಅವ್ರು ಬಂದು HAL ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ HAL ಅಲ್ಲಿ ಕಾಂಟ್ರಾಕ್ಟ್ ವರ್ಕರ್ಸ್ ಯೂನಿಯನ್ ಜನರಲ್ ಸೆಕ್ರೆಟರಿ ಆಗಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವರು ಸುಮಾರು ಒಂದು ದಶಕಗಳಿಂದ ನಮ್ಮ HAL ಅಲ್ಲಿ ಕೆಲಸ ಮಾಡಿರೋರು. ಎಲ್ಲರೂ ಮಾತಾಡೋಕ್ಕಿಂತ ಮುಂಚೆ ಒಂದ್ 2 ನಿಮಿಷ ಅವರು ತಮ್ಮ ಒಂದು ಈ ಒಂದು ವ್ಯವಸ್ಥೆ ಬಗ್ಗೆ ತಮ್ಮ ಒಂದು ಅನುಭವನ ಹಂಚ್ಕೊಂಡ್ರೆ ನಂಗನ್ಸುತ್ತೆ ಸ್ವಲ್ಪ ಚರ್ಚೆಗೆ ಅದು ಸ್ವಲ್ಪ ಅನುಕೂಲ ಆಗುತ್ತೆ. ವಿಜಯ್ ಕುಮಾರ್ ಅವರೇ. ಎಲ್ಲ ಕಾಮ್ರೇಡ್ಗೂ ನಮಸ್ತೆ. ನಮಸ್ತೆ ಕಾಮ್ರೇಡ್. ಒಂದು 2 ಮಿನಿಟ್ಸ್ ನೆಟ್ವರ್ಕ್ ಯಾಕೋ ಫ್ಲಕ್ಚುಯೇಷನ್ ಇದೆ. ಒಂದು 2 ಮಿನಿಟ್ಸ್ ಟೈಮ್ ಕೊಟ್ಟರೆ ರೆಡಿ ಆಗ್ಬಿಡ್ತೀನಿ. 2 ಮಿನಿಟ್ಸ್. ಓಕೆ. ಬೇರೆ ಯಾರು ಮಾತಾಡಂಗಿದ್ರೆ ಮಾತಾಡ್ಲಿ. ಓಕೆ ಓಕೆ ಓಕೆ. ಐ ಥಿಂಕ್ ಅವ್ರು ಬರೋ ತನಕ ನಾವು ಇವಾಗ ಚರ್ಚೆನ ಮುಂದುವರಿಸಬಹುದು. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಮಾಡೋದಿದ್ರೆ ಅಥವಾ ನಿಮ್ಮ ಏನಾದ್ರೂ ಒಂದು ಕಮೆಂಟ್ ಟಿಪ್ಪಣಿ ಕೊಡಂಗಿದ್ರೆ ದಯವಿಟ್ಟು ತಾವೆಲ್ಲರೂ ಮಾತಾಡ್ಬೋದು. ಮೇಡಮ್ ನಮಸ್ತೆ ಮೇಡಮ್, ಮೈತ್ರಿ ಮೇಡಮ್. ಸರ್ ನಮಸ್ತೆ ಸರ್. ಮೇಡಮ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಅಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ಸ್ ಮೇಡಮ್. ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಪಾಯಿಂಟ್ ಹೇಳಿದ್ರಿ, ಬದುಕು ವೇತನ ಮತ್ತೆ ಕನಿಷ್ಠ ವೇತನ. ಅದು ನನಗೆ ಏನು ಸ್ಪಷ್ಟವಾಗಿ ಏನು ಅನಿಸ್ಲಿಲ್ಲ. ಏನು ಅದು ಡಿಫ್ರೆನ್ಸ್ ಏನಂತ ಗೊತ್ತಾಗ್ಲಿಲ್ಲ ಮೇಡಮ್. ಬದುಕುವ ವೇತನ ಮತ್ತೆ ಮಿನಿಮಮ್ ವೇಜ್ ಅಂತ ಹೇಳಿದ್ರಲ್ಲ, ಏನ ಕನಿಷ್ಠ ವೇತನ, ಅದ್ರ ಬಗ್ಗೆ ಏನ್ ಮೇಡಮ್ ಕ್ಲಾರಿಟಿ ಕಾಣಿಸ್ಲಿಲ್ಲ ಮೇಡಮ್. ಅದಕ್ಕೆ ಡಿಫ್ರೆನ್ಸ್ ಏನಂತ ಹೇಳಿ. ಸರ್ ಆಕ್ಚುಲಿ ಕನಿಷ್ಠ ವೇತನ ಅಂತ ಒಂದು ಕಾನ್ಸೆಪ್ಟೇ ಬಂದಿರೋದು ಇದ್ರ ಕೆಳಗಡೆ ಸಂಬಳ ಸಿಕ್ಕಿದ್ರೆ ಅದು ಕಾರ್ಮಿಕರಿಗೆ ಜೀವನ ಮಾಡಕ್ ಅಸಾಧ್ಯ ಅಂತ. ಸೊ ತುಂಬಾ ಬೇಸಿಕ್, ತುಂಬಾ ಮಿನಿಮಮ್ ಲೋಯೆಸ್ಟ್ ರಂಗಲ್ಲಿ ಇರೋದು ಕನಿಷ್ಠ ವೇತನ. ಅಂದ್ರೆ ಅದ್ರ ಕೆಳಗಡೆ ಇದ್ರೆ ಜೀವನ ಮಾಡಕ್ ಆಗಲ್ಲ. ಸೊ ಮೋಸ್ಟ್ ಬೇಸಿಕ್, ಫಾರ್ ಎಕ್ಸಾಂಪಲ್ ಊಟಕ್ಕೆ ನೋಡ್ಬೇಕಾಗಿದ್ರೆ ಬರೀ 2400 ಕ್ಯಾಲರೀಸ್ಗೆ ಎಷ್ಟು ಬೇಕು ಅಂತ ತಗೊಳ್ಳೋದು ಎಕ್ಸಾಂಪಲ್. ಹೌಸಿಂಗ್ಗೆ ಒಂದು ಚಿಕ್ಕದಾಗಿರೋ ಒಂದು ಮನೆಗೆ ಎಷ್ಟು ಕೊಡ್ಬೇಕು ಅಂತ ಇರೋದು. ಸೊ ತುಂಬಾ ಮೋಸ್ಟ್ ಮಿನಿಮಮ್, ಮೋಸ್ಟ್ ಬೇಸಿಕ್ ಅಷ್ಟೇ ಒಂದು ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡು ಮಿನಿಮಮ್ ವೇಜಸ್ ಮಾಡ್ಬೇಕು. ಡಿಸೈಡ್ ಮಾಡೋರು ಯಾರು ಮೇಡಮ್? ಸರ್ ಅದೇ ಸರ್. ಸೊ ಮಿನಿಮಮ್ ವೇಜಸ್ ಅದು ಒಂದು ಕನಿಷ್ಠ ವೇತನ ಕಾಯ್ದೆನೇ ಇದೆ ಒಂದು. ಆ ಕಾಯ್ದೆ ಅಡಿಯಲ್ಲಿ ಒಂದು ಮಿನಿಮಮ್ ವೇಜಸ್ ಅಡ್ವೈಸರಿ ಬೋರ್ಡ್ ಇರುತ್ತೆ. ಮತ್ತೆ ಸರ್ಕಾರ ತೀರ್ಮಾನ ಮಾಡ್ಬೇಕು. ಸರ್ಕಾರ ಹೇಗ್ ತೀರ್ಮಾನ ಮಾಡ್ಬೇಕು ಅಂದ್ರೆ ಅದೇ ನಾನು ಹೇಳದ್ನಲ್ಲ, ಫುಡ್, ಕ್ಲೋದಿಂಗ್ ಮತ್ತೆ ಶೆಲ್ಟರ್. ಫುಡ್, ಕ್ಲೋದಿಂಗ್, ಹೌಸಿಂಗ್, ಈ 3 ಕಾಂಪೋನೆಂಟ್ ನ ಇಟ್ಕೊಂಡು ಸರ್ಕಾರ ಆನ್ ಗ್ರೌಂಡ್ ಹೋಗ್ಬಿಟ್ಟು ಎಷ್ಟಾಗತ್ತೆ ಅಂತ ನೋಡ್ಕೊಂಡು ಈ 3 ಕಾಂಪೋನೆಂಟ್ಗೆ ನಾವು ಅವರು ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಮಾಡ್ಬೇಕಾಗತ್ತೆ. ಅದ್ರ ಜೊತೆ ಒಂದು 45% ಅಡಿಷನಲಿ ಎಜುಕೇಶನ್ ಮತ್ತೆ ಹೆಲ್ತ್ ಮತ್ತೆ ಮಿಸಲಿನಸ್, ಫ್ಯೂಯಲ್, ಲೈಟಿಂಗ್ ಅದಕ್ಕೆಲ್ಲ ತಗೋಬೇಕಾಗತ್ತೆ. ಸೊ ಮಿನಿಮಮ್ ವೇಜಸ್ ಇರೋದು ಮೋಸ್ಟ್ ಬೇಸಿಕ್, ಮೋಸ್ಟ್ ಲೋಯೆಸ್ಟ್ ಲೆವೆಲ್ ವೇಜಸ್. ನಾವು ಲಿವಿಂಗ್ ವೇಜಸ್ ಅಂತ ನಾವೇನ್ ಹೇಳ್ತೀವಿ, ಬದುಕು ವೇತನ ಅಂತ ಅದು ಸಂವಿಧಾನದಲ್ಲಿ ಇದೆ. ಅದು ದ ಸ್ಟೇಟ್ಸ್ ವಿಲ್ ಎಂಡೆವರ್ ಟು ಎನ್ಶೋರ್ ಲಿವಿಂಗ್ ವೇಜಸ್ ಫಾರ್ ಆಲ್ ವರ್ಕರ್ಸ್ ಅಂತ. ಸೊ ಲಿವಿಂಗ್ ವೇಜಸ್ ಅಂದ್ರೆ ಬರೀ ನಾನು ಸಾಯ್ಬಾರ್ದು, ನಾನು ಆಕ್ಚುಲಿ ಒಂದು ಡಿಗ್ನಿಫೈಡ್ ಆಗಿ ಒಂದು ಈಕ್ವಲ್ ಆಗಿ ನಾವು ಹೇಗೆ ಇರ್ಬೋದು ಅಂತ ಅದು ಸಂವಿಧಾನದ ಆಶೆ. ಸೊ ಮಿನಿಮಮ್ ವೇಜಸ್ ಆದ್ಮೇಲೆ ಲೇಬರ್ ಲಾ ಕಾನ್ಸೆಪ್ಟ್ ಇರೋದು ಕನಿಷ್ಠ ವೇತನ, ಅದಾದ್ಮೇಲೆ ಒಂದು ಫೇರ್ ವೇಜಸ್ ಅಂತ ಹೇಳೋದು, ಅದಾದ್ಮೇಲೆ ಲಿವಿಂಗ್ ವೇಜಸ್ ಅಂತ ಹೇಳೋದು. ಸೊ ಇದು 3 ಲೆವೆಲ್ ಅಲ್ಲಿ ವೇತನನ ನಾವು ನೋಡ್ಬೋದು. ಸೊ ಕನಿಷ್ಠ ವೇತನ ಲೋಯೆಸ್ಟ್ ಅಲ್ಲಿ ಇದ್ರೆ ಲಿವಿಂಗ್ ವೇಜಸ್, ಮಿನಿಮಮ್ ವೇಜಸ್, ಫೇರ್ ವೇಜಸ್ ಆದ್ಮೇಲೆ ಲಿವಿಂಗ್ ವೇಜಸ್ ಬರುತ್ತೆ. ಸೊ ಅದು ಡಿಫ್ರೆನ್ಸ್ ಇರೋದು. ಇವತ್ತು ನಾವು ಆಕ್ಚುಲಿ ಲಿವಿಂಗ್ ವೇಜಸ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಆದ್ರೆ ಯಾವ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆಯೋ ಇನ್ನೂ ಕೂಡ ಬರೀ ಕನಿಷ್ಠ ವೇತನ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ಓಕೆ, ಕರೆಕ್ಟ್. ಆಮೇಲೆ ನೀವು ಇನ್ನೊಂದು ಹೇಳಿದ್ರಲ್ಲ, ಈ ಸ್ಯಾನಿಟರಿ ವರ್ಕ್, ಇದಕ್ಕೆ ಹೌಸ್ ಕೀಪಿಂಗ್, ಇದಕ್ಕೆಲ್ಲ ಬರುವಂತ ಬರೀ ತಳ ಸಮುದಾಯದವರು ಅಂತ. ಬಟ್ ಇತ್ತೀಚೆಗೆ ಬೇರೆ ಬೇರೆ ಸಮುದಾಯದವರು, ಬಿಕಾಸ್ ಆಫ್ ಎಕಾನಮಿ ಪೂರ್ ಇರೋರು, ಬೇರೆ ಬೇರೆ ಸಮುದಾಯದವರು ಬರ್ತಾ ಇದಾರೆ ಮೇಡಮ್.
ಸರ್ ನಾವು ನೋಡ್ಬೇಕಂದ್ರೆ ಈ ಒಂದು ಸೋ ಕಾಲ್ಡ್ ಅನ್ಸ್ಕಿಲ್ಡ್ ವರ್ಕ್ ಅಂತ ಏನ್ ಕರಿತೀವಿ ಅದನ್ನ ನಾವು ಮ್ಯಾಕ್ಸಿಮಮ್ ಇದೇ ನೋಡೋದು. ತುಂಬಾ ಸ್ಟಡೀಸ್ ಕೂಡ ಆಗಿದೆ. ತುಂಬಾ ಕ್ಲಿಯರ್ ಆಗಿ ಜಾತಿ ಜೊತೆ ಒಂದು ಸಂಬಂಧ ಇಟ್ಕೊಂಡು ಬರ್ತಾ ಇದಾರೆ. ಒಂದಿಷ್ಟು ಜನ ಬರ್ಬೋದು, ಬಟ್ ಅದು ಎಕ್ಸೆಪ್ಷನ್ ರಾದರ್ ದೆನ್ ದ ರೂಲ್. ಅದು Yes. ಐ ಥಿಂಕ್ ವಿಜಯ್ ಕುಮಾರ್ ಅವ್ರದ್ದು ಮೇ ಬಿ ರೆಡಿ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಈ Oh, yeah. ಕಾರ್ಮಿಕ ಸಂಹಿತೆ ಬಂದಲ್ಲ, ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಯಾರು ಹೋಗಿಲ್ವಾ? ಇಲ್ಲ, ಅದು ಆಕ್ಚುಲಿ ಕಾರ್ಮಿಕರ ಸಂಹಿತೆ ಪಾಸ್ ಆಗಿ ಒಂದು 2 to 3 years ಆಗಿದೆ. ಬಟ್ ಇನ್ ಫೋರ್ಸ್ ಬಂದಿರೋದು ಇವತ್ತು ನೋಟಿಫಿಕೇಶನ್ ಸರ್ಕಾರ ಮಾಡಿರೋದು, ಇವತ್ತಿಂದ ಅನ್ವಯ ಆಗತ್ತೆ ಅಂತ. ಸೊ ಇವತ್ತಿಂದ ನಾವು ಲೀಗಲ್ ಚಾಲೆಂಜಸ್ ನಾವು ನೋಡ್ಬೇಕಾಗತ್ತೆ. ಹಲೋ, ನಂಗೊಂದು ಪ್ರಶ್ನೆ. ಈ ಎಲ್ಲಾ ವರ್ಕರ್ಸ್ ಅನ್ನ, ಸ್ಯಾನಿಟರಿ ವರ್ಕರ್ಸ್ ಆಗಿ ನಾವು ನಮ್ಮ ಮನೆ ಮುಂದೆ ಬರ್ತಾರಲ್ಲ, ಅವ್ರಿಗೆ ವೈ ವಿ ಸೇ ಇಟ್ ಈಸ್ ವಾಟ್ ಯು ಕಾಲ್ ಅನ್ಸ್ಕಿಲ್ಡ್ ಲೇಬರ್ ಅಂತ? ಇಟ್ ಈಸ್ ಹೈಲಿ ಸ್ಕಿಲ್ಡ್ ಲೇಬರ್. ಅದನ್ನ ಯಾಕೆ ಅವ್ರು ಆತರ ಇದ್ ಮಾಡ್ತಾ ಇದ್ದಾರೆ? ಯಾಕೆ ಜಸ್ಟ್ ಬಿಕಾಸ್ ಇಟ್ ಡಸಂಟ್ ರಿಕ್ವೈರ್ ಏನೋ ಎಜುಕೇಶನ್ ಅಂತ ಹೇಳಿಯಾ? ಯಾತಕ್ಕೆ ಅದನ್ನ ಮಿನಿಮಮ್ ವೇಜಸ್ಗೆ ಹಾಕಿ ಅದನ್ನ ಅನ್ಸ್ಕಿಲ್ಡ್ ಅಂತ ಕರೀತಾರೆ? ಫಸ್ಟ್ ಆಫ್ ಆಲ್, ಇಟ್ ಈಸ್ ನಾಟ್ ಅನ್ಸ್ಕಿಲ್ಡ್, ಇಟ್ ಈಸ್ ಹೈಲಿ ಸ್ಕಿಲ್ಡ್. ಕ್ಯಾನ್ ಎನಿಬಡಿ ಒಂದ್ಸರಿ ನಮ್ಮ ಡೈರೆಕ್ಟರ್ಗೆ ಹೇಳ್ಬಿಡಿ ಎಲ್ಲ ಗುಡ್ಸ್ಬಿಡಿ ಅಂತ ಮಾಡ್ತಾರಂತ? ಸಾಧ್ಯನ ಅವರಿಂದ? ಈಗ ನಮ್ಮಂತವ್ರನ್ನ ಸೈಂಟಿಸ್ಟ್ ಗಳನ್ನ ಹೋಗ್ಬಿಟ್ಟು ಮಾಡ್ರೋ ಒಂದಿಷ್ಟು ಕೆಲಸ ಅಂತ ಹೇಳಿ, ಕ್ಯಾನ್ ದೇ ಡೂ? ಮ್ಯಾನ್ಯುವಲ್ ವರ್ಕ್ ಈಸ್ ಈಕ್ವಲಿ ಅಂಡ್ ಡೆಫಿನೆಟ್ಲಿ ಮೋರ್ ಡಿಗ್ನಿಫೈಡ್ ದ್ಯಾನ್ ದ ಕೂತು ಕೆಲಸ ಮಾಡೋದು. ಇಲ್ಲಿ ಫಿಸಿಕಲ್ ಲೇಬರ್ ಹೇಳುವಾಗ ಇಟ್ ರಿಕ್ವೈರ್ ಸೋ ಮಚ್. ಕ್ಯಾನ್ ವಿ ನಮ್ಮಿಂದ ಒಂದು ಸ್ವಲ್ಪ ಗುಡ್ಸಕ್ಕಾಗತ್ತ? ಕೇಳ್ಬಿಡಿಯಪ್ಪ. I think that the whole concept itself is wrong. Premise is wrong. Everybody should be given the at least dignified labor. ಎಲ್ರಿಗೂ ಕೊಡ್ಬೇಕು, ಇಡೀ ಜಗತ್ತಿಗೆ ಕೊಡ್ಬೇಕು. ಒಬ್ಬರಿಗೆ ನೀವು ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಕೊಟ್ಬಿಟ್ಟು ಇನ್ನೊಂದು ಕಡೆ ಝೀರೋ ಮಾಡಿದ್ರೆ ದಟ್ ಈಸ್ ನಾಟ್ ರಿಯಲಿ ಹ್ಯುಮ್ಯಾನಿಟಿಗೆ ತಪ್ಪಾಗುತ್ತೆ. ಹ್ಯೂಮನ್ ಒಂಥರ ಅವಮಾನ, ಒಂಥರ ಹ್ಯುಮ್ಯಾನಿಟಿಗೆ ಅವಮಾನ ಅದು. ಸೊ ಐ ಡೋಂಟ್ ಥಿಂಕ್ ಎನಿ ಹ್ಯೂಮನ್ ರೈಟ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಇದು ತಪ್ಪು ಅಂತ ನನ್ನ ಪ್ರಕಾರ. ಥ್ಯಾಂಕ್ ಯು. 100% ನೀವು ಹೇಳೋದು. ನೀವು ಇದು ಇಟ್ಸ್ ಅ ವೆರಿ ಆಲ್ಮೋಸ್ಟ್ ಇಟ್ ಇಸ್ ಅ ಬ್ರಾಹ್ಮಣಿಕಲ್ ಕಾನ್ಸೆಪ್ಟ್ ಆಕ್ಚುಲಿ, ದ ಹೋಲ್ ಥಿಂಗ್ ಆಫ್ ಅನ್ಸ್ಕಿಲ್ಡ್ ಇದೆಲ್ಲ. ಅಂಡ್ ಇಟ್ ಹ್ಯಾಸ್ ಟು ಬಿ, ಅಂದ್ರೆ ದಟ್ಸ್ ವೈ ನಾನು ಹೇಳಿದಾಗ ಇಟ್ಸ್ ಸೋ ಕಾಲ್ಡ್ ಅನ್ಸ್ಕಿಲ್ಡ್ ಅಂತ. ಡೆಫಿನೆಟ್ಲಿ ನಾಟ್ ಅನ್ಸ್ಕಿಲ್ಡ್ ಇನ್ ಎನಿ ಫಾರ್ಮ್. ಮತ್ತೊಂದು, ವೈ ಶುಡ್ ದೇ ಬ್ರಿಂಗ್ ಇನ್ ಮನುಸ್ಮೃತಿ? ಇಟ್ ಈಸ್ ಎ ಬ್ರಾಹ್ಮಣಿಕಲ್ ವ್ಯೂ ಪಾಯಿಂಟ್ ಅಂಡ್ ಇಟ್ ಈಸ್ ರಿಲಿಜಿಯಸ್. ಇದು ಧರ್ಮದಲ್ಲಿ ಕೂತಿದೆ. ನಾವು ಸಂವಿಧಾನ ಮಾತಾಡ್ತೀವಿ, ಧರ್ಮ ಅವ್ರವ್ರು ಇಟ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ಬಟ್ ದೆನ್ ವೈ ಶುಡ್ ಇಟ್ ಕಮ್ ಇನ್ ಟು ಅವರ್ ಫೋಲ್ಡ್? ಇದಕ್ಕೆ ಯಾಕೆ ಬರ್ಬೇಕದು? ಇಟ್ ಶುಡ್ ನಾಟ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಹಂಗ್ ತಕೊಂಡ್ರೆ ಬುದ್ಧಂದು ತಕೊಳ್ಳಿ, ಉಳ್ದವ್ರದ್ದು ತಕೊಳ್ಳಿ, ಪೆರಿಯಾರ್ ತಕೊಳ್ಳಿ, ಯಾಕೆ ತಗೋಬಾರ್ದು ಅವ್ರನ್ನೆಲ್ಲ? ಬುದ್ಧ ಎಲ್ಲ ದೇ ಹ್ಯಾವ್ ಟಾಕ್ಡ್ ಅಬೌಟ್ ಈಕ್ವಾಲಿಟಿ. ತರ್ಲಿ ಅದನ್ನ. ವೈ ಓನ್ಲಿ ಮನುಸ್ಮೃತಿ? ಓಕೆ, ಥ್ಯಾಂಕ್ ಯು. ಇಲ್ಲ, ಕರೆಕ್ಟ್ ಹೇಳಿದ್ದು. ಇದರಲ್ಲಿ ಒಂದು ವಿಚಾರ ಅಂದ್ರೆ, ಈ ಏನು ಒಂದು ನೀತಿ ತಂದಿದ್ದಾರೆ, ಈ ನೀತಿಯಲ್ಲಿ ಅವರು ತುಂಬಾ ಸ್ಪಷ್ಟವಾಗಿ ತಮ್ಮ ಒಂದು ಹಿಂದುತ್ವ ಧೋರಣೆಯನ್ನು ಅವರು ಇಟ್ಟಿರೋದು. ಒಟ್ಟಾರೆ ಇರೋದೇನಂದ್ರೆ, ನೀವು ಕೆಲಸ ಮಾಡಿ ಫಲದ ಬಗ್ಗೆ ನೀವು ಯೋಚನೆ ಮಾಡ್ಬೇಕು. ಏನೊಂದು ಭಗವದ್ಗೀತಾದ ವಿಚಾರ ಇದೆ. ಆ ದೃಷ್ಟಿಯಿಂದ ಕಾರ್ಮಿಕರನ್ನ ಒಂದ್ ರೀತಿಯಲ್ಲೇ ಇವರು ಅನ್ನದಾತರು, ಕಾರ್ಮಿಕರು ಬರೀ ಒಂದಿಷ್ಟು ಅಂದ್ರೆ ಕೃತಜ್ಞರಾಗಿರ್ಬೇಕು, ನಮ್ಗೆ ಇವ್ರು ಕೆಲಸ ಕೊಟ್ಟಿದಾರಂತ. ಸೊ ಈ ಒಂದು ಕಾರ್ಮಿಕರ ಒಂದು ಡೆಫಿನಿಷನ್ ಅದನ್ನೇ ಅವರು ಬದಲಾಯಿಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ರತಿ ಅವರೇ. ವಿಜಯ್ ಅವರೇ ಇದ್ದೀರಾ ಇವಾಗ? ಕಾಮ್ರೇಡ್ ವಿಜಯ್? ಓಕೆ ಮೇಡಮ್ ಇದು ರತಿ ಮೇಡಮ್ ಹೇಳಿದ್ರಲ್ಲ, ಅದಕ್ಕೆ ಇನ್ನೊಂದು ಆಡ್ ಮಾಡ್ತೀನಿ. ಹೈಲಿ ಸ್ಕಿಲ್ಡ್ ಅಂತ ಯಾಕೆ ಕರಿಬೇಕು ಅಂತ ಹೇಳಿದ್ರೆ, ನಿಮ್ಗೆ ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ, ಸಪೋಸ್ ಒಂದು ಬ್ಯಾಂಕ್, ಒಂದು ಸ್ವಿಫ್ಟ್ವೇರ್ ಅಥವಾ LIC ಆಫೀಸ್, ಅಲ್ಲಿ ನಿಮ್ಗೆ ಬ್ರಾಂಚ್ ಮ್ಯಾನೇಜರ್ ಬರ್ದೇ ಇದ್ರೆ ಬ್ರಾಂಚ್ ರನ್ ಆಗುತ್ತೆ. ಬಟ್ ಒಬ್ಬ ಸ್ಯಾನಿಟರಿ ವರ್ಕರ್ ಬರ್ದೇ ಇದ್ರೆ ಆ ಬ್ರಾಂಚ್ ರನ್ ಆಗಲ್ಲ. ಇದು ಎಕ್ಸ್ಪೆರಿಮೆಂಟಲ್ ಹಂಗ್ ನಮ್ಗೆ ಅನುಭವ ಆಗಿದೆ. ಒಂದ್ಸಲ ಅಲ್ಲೇನೋ ಸ್ಮೆಲ್ ಬರುತ್ತೆ ಅಂತ ಇಡೀ ಎಂಟೈರ್ ಸ್ಟಾಫ್ ರಜಾ ಹಾಕೋದ್ರು. ಕರೆಕ್ಟ್ ಬುಕ್ ಮೇಕರ್ ಅವರೇ, ವಿಜೇಂದ್ರ ಅವರೇ, ಅದು ಕರೆಕ್ಟ್. ನಮ್ ಜೊತೆಗೆ ಪೌರ ಕಾರ್ಮಿಕರ ಸಂಘದಿಂದ ರಮಾದೇವಿ ಅವರು ನನ್ಗೆ ಕಾಣ್ತಿದ್ದಾರೆ. ರಮಾದೇವಿ ಕಾಮ್ರೇಡ್, ಕೇಳಿಸ್ತಾ ಇದೆಯಾ? ಹಲೋ. ನಮಸ್ಕಾರ ಕಾಮ್ರೇಡ್. ಹಾ ಕಾಮ್ರೇಡ್, ನೀವು ಒಂದ್ 2 ನಿಮಿಷ ಮಾತಾಡ್ಬೋದಾ ಕಾಮ್ರೇಡ್? ಇವಾಗ ನೀವು ಪರ್ಮನೆಂಟ್ ಆಗಿದ್ದೀರಾ?
ಬಟ್ ಹೌದು ಕಾಮ್ರೇಡ್. ಇದ್ದಾಗ ಯಾವ ರೀತಿಯಾದ ಪರಿಸ್ಥಿತಿಯು ಇತ್ತು ನಿಮ್ಮ ಅದಾದ ಮತ್ತೆ ಹೋರಾಟ ಪರ್ಮನೆಂಟ್ ಹೆಂಗ್ ಆಗಿದೆ ಹೌದೌದು. ಒಂದ್ 2 ನಿಮಿಷದಲ್ಲಿ ಮಾತಾಡಿ. ಹಾ, ಮಾತಾಡ್ತೀನಿ ಕಾಮ್ರೇಡ್. ಕಾಮ್ರೇಡ್ ಎಲ್ಲರಿಗೂ ನಮಸ್ಕಾರ. ನಾನ್ ರಮಾದೇವ್ ಅಂತ. ಹಲೋ, ಕೇಳಿಸ್ತಾ ಇದೆ ಕಾಮ್ರೇಡ್? ಹೌದು, ಹೇಳಿಮ್ಮ, ಕೇಳ್ತಾ ಇದೆ, ಕೇಳ್ತಾ ಇದೆ. ಕೇಳಿಸ್ತಾ ಇದೆ ನಾವು ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ವಿ ಕಾಮ್ರೇಡ್. ನಾವು ಎಷ್ಟೋ ಕಾಂಟ್ರಾಕ್ಟ್ ಅಲ್ಲಿ ತೊಂದರೆಗಳು ಪಡ್ಕೊಂಡಿದ್ವಿ ಕಾಮ್ರೇಡ್. ಅವ್ರನ್ನೆಲ್ಲ ಬೆದರ್ಸೋಕೆ ನಮ್ ಕೈಲಿ ಆಗ್ತಾ ಇಲ್ಲ. ನಮ್ ವಾರ್ಡ್ ಅಲ್ಲಿ 2 ಜನ ಇದು ಒಳಚರಂಡಿ ಕೆಲಸ ಮಾಡಕ್ ಹೋಗಿ 6 ತಿಂಗಳು ಸಂಬಳ ಇಲ್ಲದ್ರೆ ಅವರು ಅದ್ರಲ್ಲಿ ಕೆಲ್ಸಕ್ಕೆ ಹೋಗಿ ಇಬ್ರು ತೀರೋಗ್ಬಿಟ್ರು ಕಾಮ್ರೇಡ್. ನಮ್ಗೆ ಗೊತ್ತಿಲ್ಲ, ನಮ್ಗ್ ಗೊತ್ತಿಲ್ದ್ರೆ ಅವ್ರನ್ನ ಏನೇನೋ ಮಾಡ್ಬೇಕು ಅಂತ ಅವಾಗ ನಮ್ಮನ್ನ ಇದು ಮಾಡಿದ್ರು. ಆಮೇಲೆ ಯಾರು ಈ ತರ ನಮ್ ಸಂಘಟನೆಗೆ ಬನ್ನಿ ಅಂದ್ರೆ ಸಂಘಟನೆಯವ್ರು ನೋಡಿದ್ರೇನೆ ನಮಗೂ ಭಯ. ಅವ್ರು ಬಂದ್ರೆ ನಮ್ಮನ್ನ ಕೆಲ್ಸದಿಂದ ಕಿತ್ತಾಕ್ತಾರೇನೋ, ಏನ್ ಮಾಡ್ತಾರೋ ಅಂತ ಒಂದ್ ಭಯ ಇಟ್ಕೊಂಡು ನಾವು ಅವ್ರ ಸಂಘಟನೆನೆ ಕಟ್ತಾ ಇಲ್ಲ ಕಾಮ್ರೇಡ್. ಅವಾಗ ಅವ್ರ ತೀರೋಗ್ ಮೇಲೆ ಸಂಘಟನೆಯವ್ರು ಬಂದ್ರು, ನಾವು ಸೇರಿ ಹಂತವಾಗಿ ನಾವು ಹೋರಾಟ ಮಾಡಿದ್ವಿ ಕಾಮ್ರೇಡ್. ಒಂದ್ ಶೂಗಾಗ್ಲಿ ಮತ್ತೆ ಇದು ಯೂನಿಫಾರ್ಮ್ಗಾಗ್ಲಿ, ಒಂದು ESI ಪ್ರತಿ ಒಂದು ಹಂತವಾಗಿ ಒಂದು ಹೋರಾಟ ಮಾಡ್ತಾ ಮಾಡ್ತಾ ಇವಾಗ ಒಂದು ಗೆಲುವೇ ಬಂದಿದೆ. ನಾವು 12,600 ಚಿಲ್ಡ್ರೆ ನಾವು ಪರ್ಮನೆಂಟ್ ಆಗಿದ್ವಿ. ಅದಕ್ ಮೇಲೆ ಇನ್ನ ಅಲ್ಲೆಲ್ಲೋ ಆಟೋ ಡ್ರೈವರು ಮತ್ತೆ ಕ್ಲೀನರು ಮತ್ತೆ ಅವ್ರೆಲ್ಲರಿಗೂ ಕಾಂಟ್ರಾಕ್ಟ್ ಪದ್ಧತಿ ತೊಲಗಬೇಕು, ಬಯೋಮೆಟ್ರಿಕ್ ಬರ್ಬೇಕು, ಅವ್ರಿಗೇನು ಪರ್ಮನೆಂಟ್ ಆಗ್ಬೇಕಂತ ನಾವು ಎಲ್ಲಾ ಕಾರ್ಮಿಕರ ಜೊತೆಗೆ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಅಂತ ನನ್ ಮಾತು ಮುಗಿಸ್ತೀನಿ ಕಾಮ್ರೇಡ್. ಥ್ಯಾಂಕ್ ಯು ಕಾಮ್ರೇಡ್. ರಮಾದೇವ್ ಅವ್ರಿಗೆ ಧನ್ಯವಾದಗಳು. ನಮಸ್ಕಾರ. ನಾನ್ ಕಮಲ್ ಗೋಪಿನಾಥ್ ಮಾತಾಡ್ತಿರೋದು. ನಮಸ್ತೆ. ಇದು ಗ್ರೂಪ್ ಚಾಟ್ ಅನ್ನ ಡಿಸೇಬಲ್ ಮಾಡಿರೋದ್ರಿಂದ PIB ಇದು ಏನು ರಿಲೀಸ್ ಇವತ್ತು ಮಾಡಿದ್ದಾರೆ ಈ ಕೋಡ್ ಬಗ್ಗೆ, ಲೇಬರ್ ಕೋಡ್ 4 ಕೋಡ್ ಬಗ್ಗೆ ಇರೋದನ್ನ ರಿಲೀಸ್, ಅದು ತುಂಬಾ ರೋಸಿ ಪಿಕ್ಚರ್ ಅನ್ನ ಪ್ರೆಸೆಂಟ್ ಮಾಡುತ್ತೆ. ನಾನು ಅದರದ್ದು ಲಿಂಕ್ ನಾನು ಫ್ರೈಡೆ ಫೋರಮ್ PUCL ಮತ್ತೆ ಮೈತ್ರಿ ಅವರು ಮತ್ತೆ ಕ್ಲಿಫ್ಟನ್ ಅವರಿಗೆ ನನ್ನ ಚಾಟಲ್ಲಿ ಕಳಿಸಿದ್ದೀನಿ. ನೋಡಿ, ಅದು ನೋಡಿದ್ಮೇಲೆ ವಿಜಯ್ ಕುಮಾರ್ ಮಾತಾಡಿದ್ಮೇಲೆ ಮೈತ್ರಿ ಅವರು ಅದನ್ನೊಮ್ಮೆ ನೋಡಿ ಅದ್ರ ಬೇಸಿಸ್ ಮೇಲೆ ಅದರಲ್ಲಿ ಯಾವ ತರ ಮಿಸ್ಲೀಡಿಂಗ್ಗಳಿದೆ ಇಲ್ಲ ಯಾವ ತರ ಅರ್ಧ ಸತ್ಯಗಳಿದೆ ಅನ್ನೋದನ್ನ ಹೇಳಿದ್ರೆ ಒಳ್ಳೇದಿರ್ತದೆ. ಥ್ಯಾಂಕ್ ಯು. ನಾವು 1 ನಿಮಿಷ ಮಾತಾಡ್ಬೋದಾ? ರೂಪಾ. ಎಸ್ ರೂಪಾ ಅವರೇ. ಮೈತ್ರಿ ಅವರು, ನೀವು ಮಾತಾಡೋತ್ತಿಗೆ ಈ ಬೇರೆ ಬೇರೆ ರೀತಿಯ ಸ್ಯಾಲ್ರಿ ಬಗ್ಗೆ ಹೇಳೋತ್ತಿಗೆ ಆಗ ನೀವು ಮನೆ ಬಾಡಿಗೆ ವಿಷಯದಲ್ಲಿ ಎಲ್ಲೋ ತಂದ್ರಿ ಪಾಯಿಂಟ್ ಅನ್ನ, ಹೌದಲ್ಲ? ಅದು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಏನೋ ಹೇಳ್ತಾ ಇದ್ರಿ. ಮಿನಿಮಮ್ ವೇಜ್ ಅಲ್ಲಿ ಬರ್ತದ, ಮತ್ತೊಂದ್ರಲ್ಲಿ ಬರ್ತದ ಅಂತ ಹೇಳಿಕೊಂಡು. ಅಲ್ಲ ರೂಪಾ ಅವರೇ, ಐ ಥಿಂಕ್ ಅವ್ರ ಕನೆಕ್ಷನ್ ಡ್ರಾಪ್ ಆಯ್ತು. ಐ ಥಿಂಕ್ ನೀವು ಕಮಲ್ ಗೋಪಿನಾಥ್ ಅವ್ರು ಕೇಳಿದ್ದು ಅದನ್ನ ಸ್ವಲ್ಪ ಒಂದು ನನ್ ಜಸ್ಟ್ ಒಂದು ಆ PIB ರಿಪೋರ್ಟ್ ನನ್ ಮುಂದೆ ಇದೆ, ಆ PIB ಪ್ರೆಸ್ ನೋಟು. ಸೊ ಅದನ್ನ ನಾವು ಒಂದೊಂದಾಗಿ ನೋಡಿದ್ರೆ ಎಷ್ಟು ಮಟ್ಟಕ್ಕೆ ಸುಳ್ಳಿದೆ ಅಂತ ನಾವು ನೋಡ್ಬೋದು. ಒಂದು ಅವ್ರು ಹೇಳ್ತಾರೆ ಮಿನಿಮಮ್ ವೇಜಸ್, ಕನಿಷ್ಠ ವೇತನ ಇವಾಗ ತನಕ ಬರೀ ಶೆಡ್ಯೂಲ್ ಇಂಡಸ್ಟ್ರೀಸ್ ಮಾತ್ರ ಇತ್ತು, ಈಗ ಎಲ್ರಿಗೂ ಸ್ಟ್ಯಾಚ್ಯುಟರಿ ರೈಟ್ ಆಗತ್ತೆ ಅಂತ ಒಂದು ಪಾಯಿಂಟ್ ಹಾಕಿದ್ದಾರೆ. ಇದರಲ್ಲಿ ನಾವು ನೋಡ್ಬೇಕಾಗಿರೋದು ಈಗಿರೋ ಮಿನಿಮಮ್ ವೇಜಸ್ ಆಕ್ಟ್ ಅಲ್ಲಿ ಶೆಡ್ಯೂಲ್ ಇಂಡಸ್ಟ್ರೀಸ್ಗಿದೆ, ಯಾರನ್ನ ಬೇಕಂದ್ರೂ ಶೆಡ್ಯೂಲ್ ಇಂಡಸ್ಟ್ರೀಸ್ಗೆ ಇನ್ಕ್ಲೂಡ್ ಮಾಡ್ಬೋದಾಗಿತ್ತು. ಮತ್ತೆ ಇನ್ಫ್ಯಾಕ್ಟ್ ನಮ್ಮ ಈ ಕರ್ನಾಟಕದಲ್ಲಿ ಶೆಡ್ಯೂಲ್ ಅಲ್ಲಿ ಇಲ್ಲ ಅಂದ್ರೇನು ನೀವು ಬೇರೆ ಇಂಡಸ್ಟ್ರೀಸ್ ಅಲ್ಲಿ ಇದ್ರೂ ನಿಮ್ಗೆ ಕನಿಷ್ಠ ವೇತನ ಸಿಗ್ಬೇಕು ಅಂತ ಒಂದು ಇದೆ. ಸೊ ಇದು ಅವ್ರು ಏನ್ ಹೇಳ್ತಾರೋ ಅದು ತಪ್ಪು. ಆದ್ರೆ ಅವ್ರು ಏನ್ ಹೇಳಲ್ಲ ನೋಡಿ, ಕನಿಷ್ಠ ವೇತನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಈ ಒಂದು ಕೋಡ್ಗಳಿಂದ ಏನ್ ಬರುತ್ತೆ ಅಂದ್ರೆ, ಹೌಸಿಂಗ್ಗೆ ಯಾವುದೇ ತರಹದ ಒಂದು ಡೇಟಾ ಅವಶ್ಯಕತೆ ಇಲ್ಲ, ಊಟಕ್ಕೆ ಮತ್ತೆ ಬಟ್ಟೆಗೆ ಎಷ್ಟಿದೆಯೋ ಅದಕ್ಕೆ 10% ಹೌಸಿಂಗಿಗೆ ತಗೊಂಡ್ರೆ ಮಾತ್ರ ಸಾಕಾಗತ್ತೆ. ಅದರಿಂದ ಇವಾಗ ಏನು ಕನಿಷ್ಠ ವೇತನ ಇದೆಯೋ ಇವತ್ತಿರೋ ಕನಿಷ್ಠ ವೇತನಕ್ಕೆ ಅರ್ಧ ಆಗತ್ತೆ. ಅದ್ರ ಬಗ್ಗೆ ಅವ್ರು ಏನು ಹೇಳಲ್ಲ. ಕನಿಷ್ಠ ವೇತನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು, ಮಿನಿಮಮ್ ವೇಜಸ್ನ ಒಂದು ಹೊಸದಾಗಿ ಅವ್ರು ಏನೋ ಕೊಡೋ ಥರ ಹೇಳ್ತಾ ಇರೋದು ಅದು ಸಂಪೂರ್ಣವಾಗಿ ತಪ್ಪು. ಒಂದು ತಗೊಳ್ಳೋಣ, ಅದೇ PIB ರಿಲೀಸ್ ಅಲ್ಲಿ ಏನಿದೆ ಟೈಮ್ಲಿ ವೇಜಸ್, ಅವ್ರು ಹೇಳ್ತಾರೆ ಈಗ ತನಕ ನೋ ಮ್ಯಾಂಡೇಟರಿ ಕಂಪ್ಲೈನ್ಸ್ ಫಾರ್ ಎಂಪ್ಲಾಯ್ಮೆಂಟ್ ಪೇಮೆಂಟ್ ಆಫ್ ವೇಜಸ್ ಅಂತ. ಈಗ ತನಕ ಎಂಪ್ಲಾಯರ್ ಪೇಮೆಂಟ್ ಆಫ್ ವೇಜಸ್ ಕೊಟ್ಟಿಲ್ಲ ಅಂದ್ರೆ ಯಾವ್ದು ಮ್ಯಾಂಡೇಟರಿ ಕಂಪ್ಲೈನ್ಸ್ ಅಂತ ಏನು ಹೇಳಿಲ್ಲ. ಅವ್ರು ಹೇಳೋದು ಲೇಬರ್ ಕೋಡ್ ಅಲ್ಲಿ ಮ್ಯಾಂಡೇಟರಿ ಫಾರ್ ಎಂಪ್ಲಾಯೀಸ್ ಟು ಪ್ರೊವೈಡ್ ಟೈಮ್ಲಿ ವೇಜ್. ಇದು ಸಂಪೂರ್ಣವಾಗಿ 100% ಸುಳ್ಳಿರೋದು. ಇವತ್ತು ಪೇಮೆಂಟ್ ಆಫ್ ವೇಜಸ್ ಆಕ್ಟ್ ಅಂತ ಏನಿತ್ತು 1936 ಅಲ್ಲಿ ಬಂದಿದ್ದು, ಅದರಲ್ಲಿ ಬಿಫೋರ್ ದ 7th ಡೇ ಆಫ್ ಎವ್ರಿ ಮಂತ್ ಪೇಮೆಂಟ್ ಆಫ್ ವೇಜಸ್ ಮಾಡಬೇಕು ಅಂತ ಇದೆ.
ಮಾಡಿಲ್ಲ ಅಂದ್ರೆ ಕೇಸ್ ಆಗತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಜೊತೆ ಪೇಮೆಂಟ್ ಮಾಡಬೇಕು ಅಂತ ಇದೆ. ಇವಾಗ ಪೇಮೆಂಟ್ ಆಫ್ ವೇಜಸ್ ಬಂದಿಲ್ಲ ಅಂದ್ರೆ ಇನ್ಸ್ಪೆಕ್ಷನ್ ಮಾಡಿದ್ರೆ ಮಾತ್ರ ಬರುತ್ತದು. ಇನ್ಸ್ಪೆಕ್ಟರ್ಸ್ಗೆ ಅವ್ರ ಪವರ್ ಇಲ್ಲ ಇನ್ಸ್ಪೆಕ್ಷನ್ ಮಾಡಕ್ಕಂದ್ರೆ ಅದು ಬರಲ್ಲ. ಇದೇ ಲೇಬರ್ ಕೋಡ್ ಅಲ್ಲಿ ಇನ್ಸ್ಪೆಕ್ಟರ್ನ ಚೇಂಜ್ ಮಾಡಿ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಅಂತ ಹೆಸರು ಕೊಟ್ಟು ಅವ್ರಿಗಿರೋ ಪವರ್ ಎಲ್ಲ ತೆಗ್ದ್ಬಿಟ್ಟಿದ್ದಾರೆ. ಸೊ ನಾವು ಒಂದೊಂದಾಗೂ ನೋಡಿದ್ರೆ ಎಲ್ಲಾ ರೀತಿಯಾಗಿ ಒಂದು 100 ಕಂಪ್ಲೀಟ್ ಸುಳ್ಳು ಹಾಕಿರೋದು ನಾವು ನೋಡ್ತೀವಿ. ವಿಮೆನ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಬಗ್ಗೆ ಬರೀತಾರೆ ಇದರಲ್ಲಿ. ಅದನ್ನ ಹೇಗೆ ಅವ್ರು ಏನು ಒಂದು ಪಾಯಿಂಟ್ ಲೇಬರ್ ಕೋಡ್ ಅಲ್ಲಿ ಒಳ್ಳೇದಾಗತ್ತೆ ಅಂತ ಅವ್ರು ಈ PIB ರಿಪೋರ್ಟ್ ಪ್ರಕಾರ ಏನು ಹೇಳ್ತಾರೆ ಅಂದ್ರೆ, ಮಹಿಳೆಯರಿಗೆ ನೈಟ್ ಅಲ್ಲಿ ಕೆಲಸ ಮಾಡೋದು ಒಂದು ಅವ್ರಿಗೆ ಒಂದು ಅವಕಾಶ ಇದೆ ಅಂತ. ಒಂದು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಮಹಿಳೆಯರನ್ನ ನೀವು ನೈಟಲ್ಲಿ ಕೆಲಸ ಮಾಡೋದು ಅವಕಾಶ ಅಲ್ಲ, ಅದು ಒತ್ತಡ. ಯಾವ ಮಹಿಳೆಯರು ನೈಟಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಲ್ಲ. ಮತ್ತೆ ಅವರು ಮಹಿಳೆಯರು ನಾವು ನೈಟಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕೆಲಸದಿಂದ ತೆಗೆದಾಕಿರೋ ಒಂದು ಸುಮಾರು ನಾವು ಎಕ್ಸಾಂಪಲ್ಸ್ ನಾವು ನೋಡಿದ್ದೀವಿ. ನಾವು AICCTU ಇಂದಾನೆ ಸುಮಾರು ಹೋರಾಟಗಳು ಮಾಡಿರೋದು, ಎಲ್ಲಿ ಕಾರ್ಮಿಕರು ನೈಟಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ದಾರೆ. ಇದು ಒಂದು ಒತ್ತಡನ ಹಕ್ಕಾಗಿ ತೋರ್ಸೋದು ತುಂಬಾನೇ ಅವರ ಒಂದು ಡೇಂಜರಸ್ ಕಾನ್ಸೆಪ್ಟ್ನ ನಾವು ಮುಂದೆ ತಗೊಂಡ್ ಬರ್ತಾ ಇದ್ದಾರೆ. ನೈಟ್ ಶಿಫ್ಟ್ ಇಂದ ಮಹಿಳೆಯರಿಗೆ ಮಾತ್ರ ಅಲ್ಲ, ಬೇರೆ ಎಲ್ರಿಗೂ ಕೂಡ ತುಂಬಾ ಹೆಲ್ತ್ಗೆ ತುಂಬಾ ಅಡ್ವರ್ಸ್ ಎಫೆಕ್ಟ್ ಆಗತ್ತೆ. ನೈಟ್ ಶಿಫ್ಟ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅಂತ ಆ ಒಂದು ರೀತಿಯಲ್ಲಿ ಎಲ್ಲ ಬೇರೆ ದೇಶಗಳು ಹೋಗ್ತಾ ಇರ್ಬೇಕಂದ್ರೆ, ಇಲ್ಲಿ ಮಹಿಳೆಯರು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ಸಕ್ಕೆ ಎಂಪ್ಲಾಯರ್ಗೆ ಪವರ್ ಕೊಟ್ಟಿರೋದು ಅದು ಸಂಪೂರ್ಣವಾಗಿ ಕಾರ್ಮಿಕರ ವಿರುದ್ಧ ಅಂತ ನಾವು ನೋಡ್ಬೇಕು. ಸೊ ಅದಕ್ಕೆ ನಾವು PIB ರಿಪೋರ್ಟ್ ಅಲ್ಲಿ ಪ್ರೆಸ್ ರಿಪೋರ್ಟ್ ಅಲ್ಲಿ ಅವ್ರದ್ದು ಏನ್ ಹಾಕಿದಾರೋ ಒಂದೊಂದಾಗಿ ನೋಡಿದ್ರೆ ನಾವು ಬರೀ ಸುಳ್ಳನ್ನ ನಾವು ನೋಡ್ತೀವಿ, ಮತ್ತೆ ಅವರ ಒಂದು ಫ್ರಾಡ್ಯುಲೆಂಟ್ ಕ್ಲೇಮ್ಸ್ ನಾವು ನೋಡಕ್ಕಾಗತ್ತೆ. ಮೇಡಮ್ ನಾ ಮಾತಾಡೋತ್ತಿಗೆ ವಾಪಸ್ ಬಂದಿದ್ದಾರೆ ವಿಜಯ್ ಕುಮಾರ್ ಅವರು. ಇದ್ದೀರಾ ವಿಜಯ್ ಅವರೇ? ಮಾತಾಡ್ಬೋದು ಕಾಮ್ರೇಡ್? ಕಾಮ್ರೇಡ್ ವಿಜಯ್, ಕಾಮ್ರೇಡ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಎಲ್ಲರಿಗೂ? ಕೇಳಿಸ್ತಾ ಇದೆ. ಧನ್ಯವಾದಗಳು ಎಲ್ಲರಿಗೂ, ಕ್ರಾಂತಿಕಾರಿ ವಂದನೆಗಳು. ಏನು ನಿನ್ನೆ ತಾನೇ ನಾವು ಒಂದು ದುಂಡು ಮೇಜಿನ ಸಭೆಯನ್ನ ಆಯೋಜಿಸಿ ಬಹಳ ಪ್ರಮುಖವಾಗಿ ವಿಶೇಷವಾಗಿ ವಿಸ್ತಾರವಾಗಿ ಚರ್ಚಿಸಿರುವಂತ ಎಲ್ಲಾ ವಿಷಯಗಳು ಒಂದು ಕಡೆ ಆದ್ರೆ, ಇವತ್ತಿನ ದಿನ ಏಕಾಏಕಿ ಆಘಾತ ಅಂತ ಹೇಳ್ಬೋದು, ಇಡೀ ದೇಶದ ಕಾರ್ಮಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡೋದಕ್ಕೆ ಹೊರಟಿರುವಂತ ಈ ಒಂದು ಕೇಂದ್ರ ಸರ್ಕಾರದ ಹೊಣೆಗೆಡಿತನ ಅಥವಾ ಹೇಡಿತನಕ್ಕೆ ಧಿಕ್ಕಾರ ಇರ್ಲಿ ಅಂತ ಇವತ್ತು ನಾನು ಹೇಳ್ತೀನಿ. ಇಲ್ಲಿ ಎಷ್ಟೊತ್ತು ನಾವು ಏನಾಗುತ್ತೆ ಅನ್ನೋದು ಈಗಾಗಲೇ ಸುಮಾರು ಒಂದು 5-6 ವರ್ಷದಿಂದ ಚರ್ಚೆ ಮಾಡ್ಕೊಂಡ್ ಬರ್ತಾ ಇದೀವಿ. 4 ಕಾರ್ಮಿಕ ಸಂಹಿತೆಗಳಿಂದ ನಮ್ಗಾಗಬಹುದಂತ ಅನಾನುಕೂಲಗಳ ಬಗ್ಗೆ ಈಗ ಇವತ್ತು ಅವ್ರು ಜಾರಿಯೇ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಮುಂದಕ್ಕೆ ನಮ್ಮ ಹೆಜ್ಜೆಗಳು ಅಥವಾ ನಮ್ಮ ಒಂದು ಹೋರಾಟದ ಸ್ವರೂಪ ಯಾವ ರೀತಿ ಇರಬೇಕು, ನಿನ್ನೆ ತಾನೇ ನಾನು ದುಂಡು ಮೇಜಿನ ಸಭೆಯಲ್ಲಿ ಕರೆ ಕೊಟ್ಟಂಗೆ ಇದು ಬರೀ ಸಂಘಟನೆ ಅಥವಾ ಹೋರಾಟ ಅಥವಾ ಚರ್ಚೆ ಆಗದೆ ಇದೊಂದು ಸಂಗ್ರಾಮ ಆದ್ರೆ ಹೇಗಿರುತ್ತೆ ಅನ್ನೋದನ್ನ ನಾವೇನಾದ್ರೂ ಕೇಂದ್ರ ಸರ್ಕಾರಕ್ಕೆ ತೋರ್ಸಿದ್ರೆ ಮಾತ್ರನೇ ಇದರಿಂದ ಎಲ್ಲರಿಗೂ ಉಳಿಗಾಲ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಕಾಮ್ರೇಡ್ಸ್. ಅದೇ ರೀತಿ ಇದು ಕೇವಲ ಕೆಲವು ಸೀಮಿತವಾದಂತ ವ್ಯಕ್ತಿಗಳು ಮಾತ್ರ ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ಉದಾಹರಣೆಗೆ ಯಾರಾದ್ರೂ ರಿಸರ್ಚ್ ಸ್ಕಾಲರ್ಸ್ ಇರ್ಬೋದು, ಅಥವಾ ಟ್ರೇಡ್ ಯೂನಿಯನ್ ಲೀಡರ್ಸ್ ಇರ್ಬೋದು, ಅಥವಾ ಅಡ್ವೊಕೇಟ್ಸ್ ಇರ್ಬೋದು, ಬುದ್ಧಿಜೀವಿಗಳು ಇರ್ಬೋದು, ಇವ್ರು ಮಾತ್ರನೇ ಮಾತಾಡ್ತಾ ಇರೋದು. ಆದ್ರೆ ಇಲ್ಲೆಲ್ಲೂ ಈ 4 ಕಾರ್ಮಿಕ ಸಂಹಿತೆಗಳಿಂದ ಅನಾನುಕೂಲಗಳು ಏನೇನು ಅನ್ನೋದು ಯಾವುದೇ ಒಬ್ಬ ಕಾಮನ್ ಲೇಬರ್ಗೆ ಅಥವಾ ವರ್ಕರ್ಗೆ ಇದ್ರ ಬಗ್ಗೆ ಜ್ಞಾನ ಇಲ್ದಿರೋದು. ಪರ್ಮನೆಂಟ್ ಆಗಿರ್ಬೋದು ಅಥವಾ ಟೆಂಪರರಿ ವರ್ಕರ್ ಆಗಿರ್ಬೋದು, ಯಾರಿಗೂ ಇದರಿಂದ ಏನೇನಾಗುತ್ತೆ ತೊಂದರೆಗಳು ಅನ್ನೋದು ಇಲ್ಲಿವರೆಗೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ನಮ್ಮ ಹೋರಾಟ ಅಥವಾ ಒಂದು ಸಂಗ್ರಾಮ ಅಂತ ನಾನು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಅದರ ರೂಪುರೇಷೆಗಳನ್ನ ನಾವು ಇವತ್ತಿಂದನೇ ಅವ್ರು ಏನ್ ಇವತ್ತು ಜಾರಿ ಮಾಡಿಬಿಟ್ಟಿದ್ದಾರೆ, ಇವತ್ತಿಂದನೇ ನಾವೇನಾದ್ರೂ ಅದ್ರನ್ನ ಒಂದು ಸ್ಟ್ರಕ್ಚರ್ನ ಮಾಡಿ ಮುಂದಕ್ಕೆ ಯಾವ ರೀತಿ ಹೋರಾಟಕ್ಕೆ ಹೋಗ್ಬೇಕು, ಏನ್ ಕತೆ ಅನ್ನೋದನ್ನ ಮಾಡ್ಕೊಂಡು ಇಮಿಡಿಯೇಟ್ ಆಕ್ಟ್ ಆಗ್ಬೇಕು. ಇದ್ರ ಬಗ್ಗೆ ನಾಳೆ ನೋಡೋಣ, 1 ತಿಂಗಳಾದ್ಮೇಲೆ ಆಮೇಲೆ ನೋಡೋಣ ಅಂದ್ರೆ ಬಹಳಷ್ಟು ತಡ ಮಾಡ್ತೀವೇನೋ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ಹೇಗೂ ಮೀಟಿಂಗ್ ಸೇರಿದ್ವಿ, 30 ಜನ ಪಾರ್ಟಿಸಿಪೆಂಟ್ ಇದ್ದೀವಿ, ಎಲ್ಲ ಬೇರೆ ಸೆಕ್ಟರ್ಸು ಅಥವಾ ಬೇರೆ ರಂಗಗಳಿಂದ ಎಲ್ಲ ಲೀಡರ್ಸ್ ಎಲ್ಲ ಇದ್ರಲ್ಲಿದ್ದಾರೆ. ಇವತ್ತು ಏನು ಅನ್ನೋದನ್ನ ಕಾಮ್ರೇಡ್ ಕ್ಲಿಫ್ಟನ್ ಅವರು ಹಾಗೆ
ಕಾಮ್ರೇಡ್ ಮೈತ್ರೇಯಿ ಅವರು ದಯವಿಟ್ಟು ನೀವು ಸವಿಸ್ತಾರವಾಗಿ ಒಂದು 10 ನಿಮಿಷ ಇದ್ರ ಬಗ್ಗೆ ಮಾತಾಡಿದ್ರೆ ಅನುಕೂಲ ಆಗತ್ತೆ ಅನ್ನೋದು. ಎರಡನೇದಾಗಿ ಆಸ್ ಎ ಗೌರ್ಮೆಂಟ್ ಕಟ್ ಆಗ್ತಾ ಇದೆ. ಕಾಮ್ರೇಡ್ ವಿಜಯ್ ನಿಮ್ ಕಟ್ ಆಗಿದೆ. ಆಡಿಯೋ ಕಟ್ ಆಗ್ತಾ ಇದೆ. ಎಲ್ಲ ಕೇಳಿಸ್ತಿಲ್ಲ, ಬಟ್ ಇವತ್ತು ಪ್ರಾಬ್ಲಮ್ ಇದೆ ಮೇಡಮ್ ಸಿಗ್ನಲ್ ಎಲ್ಲಾ ಕಡೆ. ಇಲ್ಲ ಇಟ್ಸ್ ಓಕೆ. ನನ್ಗೆ ಅನ್ಸುತ್ತೆ ಕಾಮ್ರೇಡ್ ವಿಜಯ್ ಅವರು ನಮ್ ಎಲ್ಲರ ಮುಂದೆ ಒಂದು ಹಲೋ ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ರೀತಿಯಲ್ಲಿ ಒಂದು ಸವಾಲಾಗಿ ಹೋಗ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೀನಿ. ದಯವಿಟ್ಟು ಕಾಮ್ರೇಡ್ ಕ್ಲಿಫ್ಟನ್ ಅವರು, ಕಾಮ್ರೇಡ್ ಮೈತ್ರೇಯಿ ಅವರು ಒಂದು 10 ನಿಮಿಷ ನಮ್ಮ ಮುಂದಿನ ಒಂದು ಕ್ರಮ ಯಾವ ರೀತಿ ಇರ್ಬೇಕು ಅಂತ ತಿಳಿಸಿದ್ರೆ ತುಂಬಾ ಅನುಕೂಲ ಆಗತ್ತೆ. ಬರೀ ಚರ್ಚೆ ಆಗತ್ತೆ, ಖಂಡಿತ ಎಲ್ಲರಿಗೂ ಇದೊಂದು ದೊಡ್ಡ ಆಘಾತನೇ. ಆದ್ರೆ ಚರ್ಚೆಗೆ ಮುಗಿದೇ ಇರ್ಲಿ ಇವತ್ತಿನ ಈ ಒಂದು ವಿಷಯ ಅಂತ ನನ್ನ ಮನವಿ. ದಯವಿಟ್ಟು ಕಾಮ್ರೇಡ್. ಅದೇ ಧನ್ಯವಾದಗಳು ವಿಜಯ್ ಕುಮಾರ್ ಅವರೇ. ವಿಜಯ್ ಕುಮಾರ್ ಅವರು ನನಗೊಂದು ಸಜೆಷನ್ ಇದೆ. ಜಸ್ಟ್ 1 ಮಿನಿಟ್ ಕಮಲ್ ಅವರೇ, 1 ನಿಮಿಷ ಕಮಲ್. ವಿಜಯ್ ಅವರು ಬಂದು ಸುಮಾರು ವರ್ಷ ಒಂದು ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಿ ಅಲ್ಲಿ ಸಂಘಟನೆ ಕಟ್ಕೊಂಡು ಮತ್ತೆ HAL ಅಲ್ಲಿ ಆಲ್ಮೋಸ್ಟ್ ಒಂದು 6,000ದಿಂದ 7,000 ಕಾಂಟ್ರಾಕ್ಟ್ ವರ್ಕರ್ಸ್ ಇರೋದು. ಆ ಒಂದು ಯೂನಿಯನ್ ಅನ್ನ ಜನರಲ್ ಸೆಕ್ರೆಟರಿಗೆ ಅವ್ರು ಇವತ್ತು ಮಾತಾಡ್ತಾ ಇರೋದು. ಅವ್ರ ನೋವು ಮತ್ತೆ ಅವ್ರ ಆತಂಕ ನಿಜವಾಗ್ಲೂ ನನ್ಗನ್ಸುತ್ತೆ ಎಲ್ಲರೂ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಒಂದು ಬದಲಾವಣೆ ಏನ್ ಬೇಕಾಗಿದೆ ಅದು ಬರೀ ನಾಳೆ ನಾಡಿದ್ದು ಯಾವಾಗ ಬರುತ್ತೆ ಅಂತ ಇಲ್ಲ. ಅದು ನಾವು ಅದಕ್ಕೆ ಒಂದು ಸಂಗ್ರಾಮ ಮಾಡಬೇಕು. ಒಂದು ದೊಡ್ಡ ರೀತಿಯಲ್ಲಿ ಹೋರಾಟನೂ ಹೇಳಕ್ ಅವ್ರ ತಯಾರಿನೇ ಇಲ್ಲ. ಅವಾಗ ಒಂದು ಸಂಗ್ರಾಮನೇ ಮಾಡ್ಬೇಕಂತ ಅವ್ರು ಮಾತಾಡ್ತಿದ್ದಾರೆ ಪದೇ ಪದೇ. ನನ್ಗನ್ಸುತ್ತೆ ಅವರ ಒಂದು ಭಾವನೆ ನಾವೆಲ್ಲರೂ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಆ ರೀತಿಯಾದ ಹೋರಾಟಗಳು ಸಹ ನಾವು ಒಂದು ಮಾಡ್ಲೇಬೇಕಾಗುತ್ತೆ. ಕಮಲ್ ಗೋಪಿನಾಥ್ ಅವರೇ, ಸಾರಿ, ನೀವ್ ಹೇಳ್ಬೋದು. ನನ್ನ ಒಂದು ರಿಕ್ವೆಸ್ಟ್ ಏನಂತೆ, ಈಗ ರೌಂಡ್ ಟೇಬಲ್ ಅಂತ ಮಾಡಿದ್ದಾರೆ ಅಂತಿದೆ. ಈಗ PIBದು ನಾನು ಶೇರ್ ಮಾಡಿದ್ದೀನಿ. ಮೈತ್ರಿ ಅವರು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಈ 4 ಕೋಡ್ನ ಬಗ್ಗೆ ಸಮಗ್ರವಾಗಿ ಒಂದು ಇನಿಷಿಯಲ್ ರೆಸ್ಪಾನ್ಸ್ ಆಗಿ ಮೈತ್ರಿ ಅವರು, ಈಗ ಕ್ಲಿಫ್ಟನ್ ಅವರು, ನೀವು ಮತ್ತೆ ವಿಜಯ್ ಕುಮಾರ್ ಅವರು ಅವರ ರೌಂಡ್ ಟೇಬಲ್ ಇದನ್ನು ಇರೋ ಔಟ್ಕಮ್ ಸೇರಿಸಿದಂತೆ ಒಂದು ರೆಸ್ಪಾನ್ಸ್ ಒಂದು ಡ್ರಾಫ್ಟ್ ಆಗಿ ನಮಗೆ ಫ್ರೈಡೆ ಫೋರಮ್ ಅಲ್ಲೋ PUCL ಅಲ್ಲೋ ಶೇರ್ ಮಾಡಿದ್ರೆ ನಾವು ಜನಪರ ಹೋರಾಟಗಾರರಾಗಿ ನಾವು ಈ ಸಿವಿಲ್ ರೈಟ್ಸ್ ಸಂಘಟನೆಯಾಗಿ ನಾವೇನ್ ರೆಸ್ಪಾನ್ಸ್ ಮಾಡ್ಬೋದು, ನಮ್ಗೆ ಅನುಕೂಲ ಆಗುತ್ತೆ. ಸೊ ತುರ್ತಾಗಿ ನಮಗೊಂದು ರೆಸ್ಪಾನ್ಸ್ ಕಳಿಸ್ಕೊಟ್ರೆ ಅದನ್ನ ನಮ್ಮ ಇಲ್ಲಿ ಇರೋರು ಯಾರ್ಯಾರಿದ್ರೆ 30 ಜನ ಇದ್ದೀವಿ, ಅದೇ ಅವ್ರವ್ರ ಸಂಸ್ಥೆಗಳಲ್ಲಿ ಅದನ್ನ ಚರ್ಚೆಗಿಟ್ಟು ಮತ್ತೆ ಅದಕ್ಕೆ ರೆಸ್ಪಾನ್ಸ್ ಹೇಗೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಾವು ಮಾಡೋಕ್ಕೂ ಅನುಕೂಲ ಆಗುತ್ತೆ. ಸೊ ಇವತ್ತೇನೆ ನಮಗೆ ಅದಕ್ಕೆ ರೆಸ್ಪಾನ್ಸ್ ಸಿಕ್ಬಿಟ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಕೊಟ್ಟು ಆ ಹಿನ್ನೆಲೆಯಲ್ಲಿ ನಾವು ಒಂದು ಮುಂದಿನ ಕಾರ್ಯಕ್ರಮಗಳನ್ನ ರೂಪಿಸಕ್ಕೂ ಕೂಡ ಒಂದು ಅನುಕೂಲ ಆಗುತ್ತೆ. ಮೊದಲು ಇದರ ಬಗ್ಗೆ ಇರುವಂತಹ ಸುಳ್ಳೇ ಇರ್ಬೋದು, ಅರ್ಧಸತ್ಯಗಳೇ ಇರ್ಬೋದು, ಹಿಡನ್ ಡೇಂಜರ್ಸ್ ಇರ್ಬೋದು, ಓಪನ್ ಡೇಂಜರ್ಸ್ ಇರ್ಬೋದು, ಅದ್ರ ಬಗ್ಗೆ ನೀವು ತಿಳಿದವರು ನಮಗೆ ಒಂದು ರೆಸ್ಪಾನ್ಸ್ ಕೊಟ್ರೆ, ಈಗ PIB ರಿಲೀಸಿನ ಆಧಾರಿತವಾಗಿ ಇಟ್ಕೊಂಡು ಮತ್ತೆ ಹಾಗೆ ರೌಂಡ್ ಟೇಬಲ್ ಅಲ್ಲಿ ಬಂದಿರುವಂತಹ ಒಂದು ವಿಜಯ್ ಕುಮಾರ್ ಹೇಳಿದ್ದ ಆ ಒಂದು ಪ್ರಕ್ರಿಯೆ ಹಿನ್ನೆಲೆ ಏನ್ ಬಂದಿದೆ ಅಂತ ಹೇಳಿ ನಮಗೆ ಒಂದು ರೆಸ್ಪಾನ್ಸ್ ಶೀಟ್ ನ ಡ್ರಾಫ್ಟ್ ಆಗಿ ನಮಗೆ ವಾಟ್ಸ್ಆಪ್ ಅಲ್ಲಿ ನಮಗೆ ಕೊಟ್ರೆ ನಮಗೆ ನಮ್ಮ ಸಂಸ್ಥೆಗಳಿಂದ ಮುಂದಕ್ಕೆ ತಗೊಂಡು ಹೋಗಕ್ಕೆ ಒಂದು ವಿಷಯವಾಗಿ ಒಂದು ಕ್ಲಾರಿಟಿ ಕೊಡಕ್ಕೂ ಕೂಡ ಮಾಧ್ಯಮಗಳಲ್ಲಿ ಇರ್ಬೋದು, ಇಲ್ಲ ನಮ್ಮ ಮಿತ್ರರಲ್ಲೂ ಇರ್ಬೋದು, ಹಂಚ್ಕೊಳ್ಳಕ್ಕೂ ಅನುಕೂಲ ಆಗುತ್ತೆ. ಸರ್, ಅದು ಖಂಡಿತವಾಗಿ ಶೇರ್ ಮಾಡ್ಬೋದು. ಇದ್ರ ಬಗ್ಗೆ ಸುಮಾರು ಬುಕ್ಲೆಟ್ಸ್ ಬಂದಿದೆ. ನಾವು AICCTU ಇಂದ ಬೇರೆ ಬೇರೆ ಆಸ್ಪೆಕ್ಟ್ಸ್ ನೋಡ್ಕೊಂಡು ಸುಮಾರು ಆರ್ಟಿಕಲ್ಸ್ ಬರ್ದಿದೀವಿ. ಅದನ್ನ ಖಂಡಿತ ನಾವು ಶೇರ್ ಮಾಡ್ಬೋದು. ಅದನ್ನ ಮಹಿಳಾ ಕಾರ್ಮಿಕರಿಗೆ ಹೇಗೆ ಕಷ್ಟಗಳಾಗತ್ತೆ, ಈ ಗುತ್ತಿಗೆ ಪದ್ಧತಿ ಸಂಬಂಧಪಟ್ಟಿದ್ ಏನ್ ತೊಂದರೆಗಳಾಗತ್ತೆ, ಸ್ಟ್ರೈಕ್ ಸಂಬಂಧಪಟ್ಟಿದ್ ಏನ್ ತೊಂದರೆಗಳಾಗತ್ತೆ. ಯಾಕಂದ್ರೆ ಇದು 29 ಕಾರ್ಮಿಕರ ಕಾಯ್ದೆನ ವಾಪಸ್ ತಗೊಂಡು 4 ಕೋಡ್ ತಂದಿರೋದು. ಸೊ ಆ 29 ಕೋಡ್ ಕಾಯ್ದೆಗಳಲ್ಲಿ ಏನ್ ಹಕ್ಕಿತ್ತು, ಇವಾಗ ಅದ್ ಹೇಗೆ ಅವ್ರು ಹಾಕಿದಾರೆ ಅಂತ ಸುಮಾರು ಆರ್ಟಿಕಲ್ಸ್ ನಾವು ಬರ್ದಿದೀವಿ. ಅದನ್ನ ಕಂಟಿನ್ಯೂ ನಾವು ಫ್ರೈಡೆ ಫೋರಮ್ ಅಲ್ಲಿ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು.
ಮೇಡಮ್ ರೂಪಾ ಮೇಡಮ್ ಏನೋ ಮಾತಾಡ್ತಿದ್ರು, ಕಟ್ ಆಯ್ತು ಮೇಡಮ್. ಅದೇ ವಿಜೇಂದ್ರ ಅವ್ರೆ, ಒಂದ್ ನಿಮಿಷ, ಅವರನ್ನೇ ಕೇಳ್ತಾ ಇರೋದು. ಐ ಥಿಂಕ್ ಅವ್ರು ವಾಪಸ್ ಬಂದಿದ್ದಾರೆ. ಝೂಮ್ ಯೂಸರ್ ಅಂತ ಅವ್ರದ್ದು, ಝೂಮ್ ಹಾ, ಹೆಲೋ ಯೂಸರ್ ಅಂತ ಅವ್ರು ಇದ್ದಾರೆ. ಹೆಲೋ ಸರ್, ಹೆಲೋ ಸರ್, ನಾ ಮಾತಾಡ್ಲ್ಯಾ? ಎಸ್ ಮೇಡಮ್, ಎಸ್ ಮೇಡಮ್. ಹಾ, ಅಲ್ಲ, ಅದೇ ಅದೇ ನಾನು ಮಿಸ್ ಆಯ್ತು ಒಂದು ಸ್ವಲ್ಪ ಪಾಯಿಂಟ್ಸು. ಮೈತ್ರಿ ಹೇಳಿರ್ಬೇಕು. ಅದೇ ಹೌಸ್ ರೆಂಟಿಗೆ ಮತ್ತೆ ಇದು ಅಂದ್ರೆ ಮಿನಿಮಮ್ ವೇಜ್ ಉಂಟಲ್ಲ, ಅದಕ್ಕೆ ಏನ್ ಕನೆಕ್ಷನ್ ಅಂತ ಕೇಳ್ತಾ ಇದ್ದೆ. ಕಾರಣ ಯಾಕೆ ಅಂದ್ರೆ ನಮ್ಮ ಎಲೆಕ್ಷನ್ ಕಮಿಷನ್ನವರು ಎಷ್ಟೋ ಜನರನ್ನ ಹೌಸ್ಲೆಸ್ ಅಂತ ಹೇಳಿಕೊಂಡು ಅವರನ್ನ ಅಡ್ರೆಸ್ನ ಝೀರೋ ಮಾಡಿದ್ದಾರೆ. ನನ್ನ ಕ್ಯೂರಿಯಾಸಿಟಿ ಏನಂದ್ರೆ ಈಗನ ಇದರಲ್ಲಿ ಝೀರೋ ಮಾಡಿದ್ದಾರೆ. ಹಿಂದೆ ಕೂಡ ಎಲೆಕ್ಟೋರಲ್ ಲಿಸ್ಟ್ ಅಲ್ಲಿ ಅಥವಾ ಇದು ಕೊಟ್ಟಾಗ, ನಮಗೆ ಎಲೆಕ್ಷನ್ ಇದು ಕಾರ್ಡ್ ಕೊಟ್ಟಾಗ ಅಲ್ಲಿ ಝೀರೋ ಅಡ್ರೆಸ್ ಅಂತ ಇತ್ತ. ಸೊ ಆ ಝೀರೋ ಅಡ್ರೆಸ್ಸಿನ ಕೆಟಗರಿಗೆ ಯಾವ ಸಂಬಳ ಅಪ್ಲೈ ಆಗ್ತದೆ, ಅಥವಾ ಅವರಿಗೆ ಸಂಬಳವೇ ಇಲ್ವಾ? ಅವರು ಅಸಂಘಟಿತರು ಮತ್ತೆ ಏನೋ ಒಂದು ಹೊಟ್ಟೆ ತುಂಬಿಸ್ಕೊಳ್ಕೊಂಡು ಏನೋ ಮಾಡೋರು ಅಂತಲ್ಲ. ಎಂತ ನಂಗೆ ಆ ಝೀರೋ ಅಡ್ರೆಸ್ ಬಗ್ಗೆ ಇದಕ್ಕೆ ಕನೆಕ್ಷನ್ ಉಂಟಾ ಅಂತ ಬೇಕಿತ್ತು ಅಷ್ಟೇ. ಅಂದ್ರೆ ಹಿಂದೆ ಇತ್ತ ಝೀರೋ ಅಡ್ರೆಸ್ ಅಂತ? ಇದು ಆಕ್ಚುಲಿ ಕನಿಷ್ಠ ವೇತನದ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಒಂದು ಐಡಿಯಾ ಏನಿದೆ ಅಂದ್ರೆ, ಯಾವ್ದಾದ್ರು ಒಂದು ಕುಟುಂಬಕ್ಕೆ ಜೀವನ ಮಾಡ್ಬೇಕಾಗಿದೆ ಅಂದ್ರೆ ಮಿನಿಮಮ್ ಆಗಿ ಎಷ್ಟು ಬೇಕಾಗತ್ತೆ ಅಂದ್ರೆ, ಮೋಸ್ಟ್ ಬೇಸಿಕ್ ನೀಡ್ಸ್, ನಾವು ಏನ್ ರೋಟಿ ಕಪಡ ಮಕಾನ್ ಅಂತ ಏನ್ ಹೇಳ್ತಾರೆ, ಸೊ ಆ ಮೋಸ್ಟ್ ಬೇಸಿಕ್ ನೀಡ್ಸ್ ಗೆ ಮಾತ್ರ ಎಷ್ಟು ಬೇಕಾಗತ್ತೆ. ಇದು ನಾವು ಪ್ರೈಸ್ ರೇಟ್ಸ್ ನಾವು ತಗೊಂಡ್ರೆ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಅಂತ, ಅದ್ ಎಷ್ಟು ಬರತ್ತೆ ಅಂತ ನೋಡ್ಕೊಂಡು ಅಷ್ಟು ಮಿನಿಮಮ್ ಕೊಡ್ಬೇಕು. ಅದ್ ಕೊಟ್ಟಿಲ್ಲ ಅಂದ್ರೆ ಒಂದು ಫ್ಯಾಮಿಲಿಗೆ ಜೀವನ ಮಾಡಕ್ಕೆ ಅಸಾಧ್ಯ, ಕಾರ್ಮಿಕರಿಗೆ ಜೀವನ ಮಾಡೋದು ಅಸಾಧ್ಯ ಅಂತ ಆ ಒಂದು ದೃಷ್ಟಿಯಿಂದ ಕನಿಷ್ಠ ವೇತನ ಬಂದಿರೋದು. ಸೊ ಆ ಮಿನಿಮಮ್ ಬೇಸಿಕ್ ನೀಡ್ಸ್ ಅಲ್ಲಿ ಒಂದು ಫುಡ್ ಬರುತ್ತೆ, ಊಟದ ಬರುತ್ತೆ, ಬಟ್ಟೆ ಬರುತ್ತೆ, ಆಮೇಲೆ ಬಾಡಿಗೆ, ಮನೆ ಬಾಡಿಗೆ ಒಂದು ಬರುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಇಂದ ಮಿನಿಮಮ್ ವೇಜಸ್ ಅಲ್ಲಿ ಫುಡ್, ಕ್ಲೋದಿಂಗ್ ಮತ್ತೆ ಶೆಲ್ಟರ್ ಅಂತ ಆ ಮೋಸ್ಟ್ ಬೇಸಿಕ್ ರೈಟ್ಸ್, ಮೋಸ್ಟ್ ಬೇಸಿಕ್ ನೆಸೆಸಿಟೀಸ್ ಅದೇನಿದೆಯೋ ಅದನ್ನ ಮೀಟ್ ಮಾಡಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡೋದು ಒಂದು ಕಾನ್ಸೆಪ್ಟ್ ಇರೋದು ಅದು. ಥ್ಯಾಂಕ್ ಯು. ರತಿ ಅವರೇ, ಬೇರೆ ಪ್ರಶ್ನೆಗಳು ತಗೊಳ್ಳೋದ? 8:10 ಆಗಿದೆ. ಈ ಚರ್ಚೆ ನನ್ಗನ್ಸುತ್ತೆ ಇನ್ನು ಮುಂದೆ ಹೋಗ್ತಾನೆ ಇರುತ್ತೆ. ಲೆಫ್ಟಿನೆಂಟ್ ಮಂಜುನಾಥ್ ಅವ್ರು ಇದ್ದಾರೆ, ಅವರು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರ ಕಾರ್ಮಿಕರ ಬಗ್ಗೆ ಸ್ವಲ್ಪ ಮಾತಾಡ್ಬೋದಂತ ನಂಗೆ ಅನ್ಸುತ್ತೆ. ಕಾಮ್ರೇಡ್ ಮಂಜುನಾಥ್ ಅವರು ಬೆಂಗಳೂರಲ್ಲಿ ಫಿಲೋಮಿನಾಸ್ ಅಂತ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋದು. ಆ ಸಂಘಟನೆಯ ಜನರಲ್ ಸೆಕ್ರೆಟರಿ ಅವರು. ಅವರ ಒಂದು ತುಂಬಾ ವಿಶೇಷವಾದ ಒಂದು ಹೋರಾಟ ಏನಂದ್ರೆ, ಅವರೆಲ್ಲ ಪರ್ಮನೆಂಟ್ ವರ್ಕರ್ಸ್, ಆದ್ರೆ ಅವರು ಯಾರ್ಯಾರು ಕಾಂಟ್ರಾಕ್ಟ್ ವರ್ಕರ್ಸ್ ಇದ್ರು ಅವ್ರೆಲ್ಲರೂ ಪರ್ಮನೆಂಟ್ ಆಗ್ಬೇಕಂತ ಅವ್ರು ಹೋರಾಟ ಮಾಡಿ ಸುಮಾರು ಒಂದಿಷ್ಟು ಕಾರ್ಮಿಕರನ್ನ ಅವರು ಪರ್ಮನೆಂಟ್ ಮಾಡಿಸಿರೋದು. ಸೊ ಮಂಜುನಾಥ್ ಕಾಮ್ರೇಡ್, 2 ನಿಮಿಷ ನೀವು ನಿಮ್ಮ ಅನುಭವ ಸ್ವಲ್ಪ ಹಂಚ್ಕೋಬಹುದಂತ. ಒಳ್ಳೇದು. ಮಂಜು ಕಾಮ್ರೇಡ್. ಹಾ ಕಾಮ್ರೇಡ್, ಮಾತಾಡ್ತೇನೆ. ನಮಸ್ತೆ, ಮಾತಾಡಿ ಕಾಮ್ರೇಡ್. ಎಲ್ಲ ಕಾಮ್ರೇಡ್ಸ್ಗೂ ನಮಸ್ಕಾರ. ನಾವು ಆಸ್ಪತ್ರೆ ಕಾರ್ಮಿಕರಾಗಿದ್ದು ನಾವು ಒಂದಷ್ಟು ಹೋರಾಟಗಳು ಮಾಡ್ತಾನೆ ಬಂದಿದ್ವಿ. ಒಂದು ವರ್ಕರ್ಸ್ ನ ಪರ್ಮನೆಂಟ್ ಮಾಡೋದಾಗಿರ್ಬೋದು, ಮತ್ತೆ ಗುತ್ತಿಗೆ ಕಾರ್ಮಿಕರನ್ನ ಅವ್ರಿಗೇನು ಒಂದು ನಮ್ ತರಾನೇ ಒಂದು ರಜೆಗಳಾಗಿರ್ಬೋದು, ವ್ಯವಸ್ಥೆಗಳಾಗಿರ್ಬೋದು, ಅನುಕೂಲ ಆಗಿರ್ಬೋದು, ಏನೇನಿದೆ ಎಲ್ಲಾನು ಅವ್ರಿಗೂ ಸಿಗ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಬರ್ತಾ ಇದೀವಿ. ಇದರಲ್ಲಿ ನಾವು ಸುಮಾರು ಯಶಸ್ವಿ ಕೂಡ ಕಂಡಿದ್ದೀವಿ. ಇದ್ರ ಜೊತೆಗೆ ಸುಮಾರು ವರ್ಷಗಳಿಂದ ನಮ್ಮ ಹಾಸ್ಪಿಟಲ್ ಅಲ್ಲಿ ಮಹಿಳೆಯರನ್ನ ರಾತ್ರಿ ಪಾಳ್ಯದಲ್ಲಿ ಒಂದು 12 ಅವರ್ ದುಡಿಸ್ಕೊಳ್ತಾ ಇದ್ರು. ಇದ್ರ ವಿರುದ್ಧವಾಗಿ ಕೂಡ ನಾವು ಧ್ವನಿ ಎತ್ತಿದ ಮೇಲೆ ಅದ್ರಲ್ಲಿ ಕೂಡ ನಾವು ಯಶಸ್ವಿ ಸಾಧಿಸ್ತೀವಿ. ಸಂಪೂರ್ಣವಾಗಿ ನಿಲ್ಸ್ಬಿಟ್ರು ರಾತ್ರಿ ಪಾಳ್ಯದಲ್ಲಿ, ಏನು ನೈಟ್ ಶಿಫ್ಟ್ ಅಲ್ಲಿ
ಒಂದು ಮಹಿಳೆಯರಿಗೆ ಏನ್ ಕೆಲಸ ಕೊಡ್ತಾ ಇದ್ರಲ್ಲ 12 ಅವರ್ ಅದನ್ನು ಸಂಪೂರ್ಣವಾಗಿ ನಿಲ್ಸಿಬಿಟ್ಟು ಅದನ್ನ ರಾತ್ರಿ ಪಾಳ್ಯನ ನೈಟ್ ಶಿಫ್ಟ್ ನ ನಿಲ್ಸಿಬಿಟ್ರು. ಅದಾದ್ಮೇಲೆ ಈ ಒಂದು ಗುತ್ತಿಗೆ ಕಾರ್ಮಿಕರನ್ನ ಹೆಚ್ಚೆಚ್ಚಿಗೆ ತಗೊಳ್ಳೋದು ಶುರು ಮಾಡ್ಕೊಂಡ್ರು. ಮತ್ತೆ ನಾವು ಅದ್ರ ಭಾಗವಾಗಿ ನಾವು ಹೋರಾಟ ಮಾಡ್ಕೊಂಡೇ ಬಂದ್ವಿ. ನಮ್ಗೇನ್ ಫೆಸಿಲಿಟಿ ಸಿಗ್ತಾ ಇದ್ವು ಅವ್ರಿಗೂನು ಅದು ಆ ರೀತಿ ಸಿಗ್ಬೇಕು ಅನ್ನೋದು ನಾವು ಮಾಡ್ತಾ ಬರ್ತಾ ಇದೀವಿ. ಅದ್ರ ಜೊತೆಗೆ ಇವಾಗ ಏನೊಂದು 4 ಲೇಬರ್ ಕೋಡ್ಸ್ ಇವತ್ತು ಮಧ್ಯಾಹ್ನದಿಂದ ಏನ್ ನೋಟಿಫಿಕೇಶನ್ ಆಗಿದೆಯೋ ಇದರಿಂದ ಮತ್ತೆ ಏನೇನೆಲ್ಲ ತೊಂದರೆ ಆಗ್ತದೆ. ಈ ಎಸೆನ್ಸಿಯಲ್ ಸರ್ವಿಸ್ ಅಂತ ಮೈತ್ರಿ ಅವ್ರು ಹೇಳಿದ್ರು. ಮತ್ತೆ ಇದನ್ನೆಲ್ಲ ಮತ್ತೆ ಇವರು ತರ್ತಾರ ಮುಂದಕ್ಕೆ ಅನ್ನೋದು ನಮ್ದೊಂದು ಇಲ್ಲೊಂದು ಅಂಶ ಆಗಿದೆ ತಿಳ್ಕೊಳ್ಳೋದು. ಬಟ್ ನಾವು ಇದ್ರ ವಿರುದ್ಧವಾಗಿ ಹೆಂಗ್ ಹೋರಾಟ ಮಾಡ್ಬೇಕು, ಹೆಂಗ್ ಧ್ವನಿ ಎತ್ತಬೇಕು ಅನ್ನೋದೇ ನಮ್ ಚಾಲೆಂಜ್ ಆಗಿದೆ. ಬಟ್ ನಾವು ಯಾವ್ದೇ ಕಾರಣಕ್ಕೂ ನಾವು ಇದನ್ನು ವಿರೋಧಿಸ್ಬೇಕು, ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡ್ಲೇಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಲೋ ಕಾಮ್ರೇಡ್ ಮಂಜುನಾಥ್. ಮಾತಾಡ್ಬೋದು ಕಾಮ್ರೇಡ್, ಆಯ್ತು ನಮ್ದು. ಓಕೆ ಥ್ಯಾಂಕ್ ಯು. ಬೇರೆ ಯಾರು? ಹಲೋ ಯಾರು ಮಾತಾಡ್ತಾ ಇರೋದು? ಓಕೆ ರತಿ ಕಾಮ್ರೇಡ್. Yeah, I think now we can close because time ಆಯ್ತು. ಅದೇ can you do the needful? ಆಕ್ಚುಲಿ ಮೈತ್ರಿ ಅವರೇ ತುಂಬಾ ಚೆನ್ನಾಗಿ ನೀವು ನಿಮ್ಮ ಒಂದು ಇದನ್ನ ವಾದವನ್ನ ಮಂಡಿಸಿದೀರಿ. ಈಗ ನೀವೇ ಹೇಳ್ದಂಗೆನೆ ನಮ್ಮ ಚಾಲೆಂಜಸ್ ಈಗ ತುಂಬಾ ಜಾಸ್ತಿ ಆಗಿದೆ. ಯಾಕಂದ್ರೆ ನಿನ್ನೆನೆ ಅದನ್ನ ಆ 4 ಕೋಡ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಅದ್ರದ್ದು ನೀವು ಹೇಳ್ಕೊಂಡ್ರಿ ಸುಮಾರೆಲ್ಲ ಕೆಲವು ನ್ಯೂನ್ಯತೆಗಳನ್ನು ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ವಿ. ನಂಗನ್ಸುತ್ತೆ ಆ ಒಂದು ಕೋಡ್ ನಿಂದಾಗಿ ತುಂಬಾ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇದೆ. ಯಾಕಂದ್ರೆ ಅವ್ರು ಸುಮ್ನೆ ಮಿಕ್ಸಪ್ ಮಾಡ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನ್ ನ ಬಿಟ್ಟು ಅವ್ರ ಮನುಸ್ಮೃತಿ ಹೊತ್ಕೊಂಡ್ ಬಂದ್ರೆ ನಿಜವಾಗ್ಲೂ ನನ್ ಪ್ರಕಾರ ಅದು ಖಂಡಿತ ಒಂದ್ ದೊಡ್ಡ ಅನಾಹುತನೇ ಆಗಿ ಕಾಯ್ತಾ ಇದೀವಿ ಅನಾಹುತಕ್ಕೋಸ್ಕರ. ಯಾಕಂದ್ರೆ ಮನುಸ್ಮೃತಿ ಇದ್ದ ಕಾಲಕ್ಕೆ ಜೀತ ಪದ್ಧತಿ ಇತ್ತು, ಗುಲಾಮ್ಗಿರಿ ಇತ್ತು. ಆದ್ರೆ ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಅದನ್ನ ಖಂಡಿತ ಬ್ಯಾನ್ ಮಾಡ್ಬಿಟ್ಟಿದೆ. ಅದಿಲ್ಲ ಆಕ್ಚುಲಿ. ಜೀತ್ ಪದ್ಧತಿ ಆಗಿರ್ಲಿ ಇದು ಇರ್ಬಾರ್ದು ಅಂತಲೇ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಹಾಗಾಗಿ ಏನೀಗ ನೀವು 3 ಒಂದು ಲೇಬರ್ ಮಿನಿಮಮ್ ವೇಜಸ್ ಇನ್ನೊಂದು ಆ 3 ನೀವೇನ್ ಎಕ್ಸ್ಪ್ಲೇನ್ ಮಾಡಿದ್ವು ಅದನ್ನೆಲ್ಲವೂ ನಾವು ಮಿನಿಮಮ್ ವೇಜ್ ಗಿಂತ ಜಾಸ್ತಿ ಹೈಲಿ ಸ್ಕಿಲ್ಡ್ ಲೇಬರ್ ಅಂತ ಹೇಳಿವರಿಗೆ ತುಂಬಾ ಒಳ್ಳೆ ಇದು ಕೊಡ್ಬೇಕು. ಆಕ್ಚುಲಿ ಪ್ರೈಮ್ ಮಿನಿಸ್ಟರ್ ಏನ್ ಇದೇ ಗೊತ್ತಿಲ್ಲ, ಅವ್ರಿಗೆ ವೇತನ ಇದೆಯಾ ಇಲ್ಲೋದು ಗೊತ್ತಿಲ್ಲ. ಬಟ್ ಅಂತ ಒಂದು ದೊಡ್ಡದೊಂದು ವೇತನ ಕೊಡ್ಬೇಕು ನಮ್ಮ ಎಲ್ಲಾ ಕಾರ್ಮಿಕರಿಗೆ. ಯಾಕಂದ್ರೆ ದೇ ಆರ್ ವರ್ಕರ್ಸಿಗೆ ನಾವು ಮಾನ್ಯತೆ ಕೊಡದೇ ಇದ್ರೆ ಖಂಡಿತ ಈ ಒಂದು ಸಿಸ್ಟಮ್ ಒಳಗೆ ಅನ್ಯಾಯ ಜಾಸ್ತಿ. ಹ್ಯೂಮನ್ ರೈಟ್ಸ್ ಆರ್ ವಯೋಲೇಟೆಡ್ ಟೋಟಲಿ ಅಂತ ನಂಗೆ ಅನ್ಸುತ್ತೆ. ನಾನು ಈ ಒಂದು ಇದ್ರೊಳಗೆ ಖಂಡಿತ ಒಳ್ಳೆ ಒಂದು ಡಿಸ್ಕಷನ್ ಆಯ್ತು. ಮತ್ತೆ ನಿಮ್ಮ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ ಸಾಕು. ಯಾಕಂದ್ರೆ ಐ ಥಿಂಕ್ ವಿಲ್ ಕ್ಲೋಸ್ ದ ಮ್ಯಾಟರ್ ನಾವು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಹೂ ಆರ್ ಜಾಯಿಂಡ್ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಅಥವಾ ವಿಲ್ ಕ್ಲೋಸ್ ದ ಥಿಂಗ್ ನಾವು. ಆಕ್ಚುಲಿ ದೊಡ್ಡದೊಂದು ಹೋರಾಟ ನಮ್ಮ ಮುಂದೆ ಈಗ ನಾವು ಮಾಡ್ಬೇಕಾಗಿದೆ. ಅದಕ್ಕೆ ನಾವು ಸಪರೇಟ್ ಆಗಿ ಒಂದು ಮೀಟಿಂಗ್ ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆ ಎಲ್ಲಾ ಕಾರ್ಮಿಕ ಇದು ಸಂಘಟನೆಗಳು ಸೇರ್ಕೊಂಡೆ ದೊಡ್ಡದೊಂದು ಹೋರಾಟ ಮಾಡ್ಲೇಬೇಕಾಗತ್ತೆ. ಈ 4 ಕೋಡನ್ನ ಬಿಡಬಾರ್ದು. ಖಂಡಿತ ಮನುಸ್ಮೃತಿಯನ್ನ ಅಲ್ಲಿ ಎಂಟ್ರಾಲ್ಕಿ ಬಿಡ್ಲೇಬಾರ್ದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಐ ಥಿಂಕ್ ವಿಲ್ ಕ್ಲೋಸ್ ದ ಮ್ಯಾಟರ್ ನಾವು. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು. Yeah, thank you. Madam. Thank you very much. Good night. Thank you, Maitri. Good night.